ಇವತ್ತು ಕ್ಲಾಸು ಲೈವ್ ನಡೆದಿಲ್ಲ, ಅದನ್ನೇ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಇನ್ ಲಾಸ್ಟ್ ವಿಡಿಯೋ ಅದು ಕೂಡ ರೆಕಾರ್ಡೆಡ್ ಕ್ಲಾಸಸ್, ಲಾಸ್ಟ್ ಕಂಪ್ಲೀಟೆಡ್ ಪ್ರಾಬ್ಲಮ್ ಆಲ್ಸೋ ರೆಕಾರ್ಡೆಡ್ ಕ್ಲಾಸಸ್. 35th ಒನ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ 36th ಬಂದರೆ ಅನಾಲಿಟಿಕಲ್ ಜಾಮೆಟ್ರಿಯಲ್ಲಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ಸ್ 5 ನೋಡ್ತೇವೆ. ನಾನಿಲ್ಲಿ 3 ಬರೆದಿದ್ದನ್ನು ನೋಡಿ, ಇನ್ನೆರಡು ಬರೆದಿಲ್ಲ. ಅವು ಬರ್ಕೋಬೋದು, ತೊಂದರೆ ಏನಿಲ್ಲ. y ಮೈನಸ್ y1 ಆಫ್ m ಇಂಟು ಎಕ್ಸ್ ಮೈನಸ್ x1 ಇನ್ನೊಂದಿದೆ. 2 ಪಾಯಿಂಟ್ಸ್ ಫಾರಮ್ ಅಂತ ಒಂದಿದೆ, 2 ಪಾಯಿಂಟ್ಸ್ ಫಾರಮ್ ಅಂತ ಒಂದಿದೆ ಅಲ್ವಾ. ಹೌ ಮೆನಿ ಈಕ್ವೇಷನ್ಸ್ ಆಫ್ ಸ್ಟ್ರೈಟ್ ಲೈನ್ಸ್ ಆರ್ ದೇರ್. ಇನ್ನೊಂದು ಜನರಲ್ ಈಕ್ವೇಷನ್ ax ಪ್ಲಸ್ by ಪ್ಲಸ್ c ಈಕ್ವಲ್ಸ್ ಟು 0 ಜನರಲ್ ಈಕ್ವೇಷನ್ ಇದನ್ನು ಬಿಟ್ಟಾಕಿ ನೋಡಿ. ಇಲ್ಲಿ ಯಾವುದೇ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನನ್ನು ನೀವು ಅಬ್ಸರ್ವ್ ಮಾಡಿ, ನಮಗೆ 2 ಪ್ಯಾರಾಮೀಟರ್ಸ್ ಬೇಕೇ ಬೇಕದು ಬರೆಯೋಕ್ಕೆ. ನೋಡಿ, y is equal to mx ಪ್ಲಸ್ ನ ಯೂಸ್ ಮಾಡಿಕೊಂಡು ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಬರೀರಿ ಅಂತ ತಮ್ಗೆ ಏನಾದ್ರು ಯಾರಾದ್ರು ಪ್ರಶ್ನೆ ಕೇಳಿದಾಗ ಎಮ್ ಕೊಡ್ರಿ ಸರ್, ಸಿ ಕೊಡ್ರಿ ಸರ್ ಅಂತ ಕೇಳ್ತೀಯ. ಅಲ್ಲಿಗೆ ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ? ಎಮ್ ಅಂಡ್ ಸಿ. ಎಮ್ ಅಂದರೆ ಸ್ಲೋಪು, ಸಿ ಅಂದರೆ ವೈ ಇಂಟರ್ಸೆಪ್ಟು, ಮರಿಬೇಡ. ಆಮೇಲೆ ಇಂಟರ್ಸೆಪ್ಟ್ ಫಾರಮ್ ಬರೆಯಪ್ಪ ಅಂದರೆ ಸರ್ ಇಂಟರ್ಸೆಪ್ಟ್ಸ್ ಕೊಡಿ ಸರ್ ಅಂತೀಯ. ಯಾವುದು? ಎ ಬಿ ಅಲ್ವಾ. ನಾವು ಈಕ್ವೇಷನ್ ಆಫ್ ಲೈನ್ ಬರಿ ಅಂದ ತಕ್ಷಣ ನೀನು ಆ್ಯಸ್ ಅ ಸ್ಟೂಡೆಂಟ್ ನಿಮ್ಮ ಟೀಚರ್ನ ಏನು ಕೇಳ್ತಾ ಇದೆಯಾ? 2 ಪ್ಯಾರಾಮೀಟರ್ಸ್ ಕೇಳ್ತಿದ್ಯಾ. y is equal to mx ಪ್ಲಸ್ ಸಿ ಈಕ್ವೇಷನ್ ಮುಖಾಂತರ ಒಂದು ಲೈನ್ ಫಾರ್ಮೇಷನ್ ಮಾಡಂದ್ರೆ ಸರ್ ಎಮ್ ಒ ಸಿ ಕೊಡ್ರೆ ಅದರಲ್ಲಿ ಹಾಕ್ತೀವಿ, ಈಕ್ವೇಷನ್ ಬರುತ್ತೆ ಅಂತ ಹೇಳ್ತೀಯ. ಇಲ್ಲಿ ಇಂಟರ್ಸೆಪ್ಟ್ ಕೊಡ್ರಿ ಸರ್, ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ ಬರೀತಿ ಅಂತ ಹೇಳ್ತೀವಿ. ಅಂದರೆ ಎ ಬಿ ವ್ಯಾಲ್ಯೂಸ್ ಕಂಡುಹಿಡ್ಕೋಬೇಕಿಲ್ಲ, ಕಂಡುಹಿಡ್ಕೊಂಡು ಈ ಈಕ್ವೇಷನ್ ಬರೀಬೇಕು. ಈಗ ಬರೆಯೋದು ಹೆಂಗೆ ಸರ್? ಏನು ಎ ಬಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತೀಯೋ ಅದೇ ಆ ಪ್ಲೇಸಲ್ಲಿ ಆಗ್ಬಿಟ್ರೆ ಅದೇ ಈಕ್ವೇಷನ್, ಇನ್ನೇನಿಲ್ಲ. ಸಪೋಸ್ a2 b7 x/2 ಪ್ಲಸ್ y/7 ಇಸ್ ಈಕ್ವಲ್ ಟು 1 ಆಗೋಯ್ತು, ಅದೇ ಈಕ್ವೇಷನ್ ಆಫ್ ಲೈನ್. ಹಂಗೆ ನೋಡಿ, ನಾರ್ಮಲ್ ಫಾರಮ್ಗೆ ಆಲ್ಫಾ ಬೇಕು, ಪಿ ಬೇಕು, ಆವಾಗ ನಾರ್ಮಲ್ ಫಾರಮ್ ಬರಿಬೋದು ನಾವು. ವಿತೌಟ್ ಗಿವಿಂಗ್ ಆಲ್ಫಾ, ವಿತೌಟ್ ಗಿವಿಂಗ್ ಪಿ, ರೈಟ್ ದಿ ಈಕ್ವೇಷನ್ ಆಫ್ ನಾರ್ಮಲ್ ಫಾರ್ಮ್ ಅಂದರೆ ಏನು ಬರೀತೀಯ? ಬರೀ ಫಾರ್ಮುಲಾ ಬರೆದಿಕ್ತಿ ಅಷ್ಟೇ, ಬರೀ ಸ್ಟ್ಯಾಂಡರ್ಡ್ ಈಕ್ವೇಷನ್ ಬರೆದಿಕ್ತಿ ಅಷ್ಟೇ, ನಿನ್ನ ಕೈಲಾಗೋದು ಇನ್ನೇನು ಆಗಲ್ಲ. ಆಮೇಲೆ ಕರೆಕ್ಟ್. ಅಲ್ಲಿಗೆ ಒಂದು ಕನ್ಕ್ಲೂಷನ್ಗೆ ಬರೋಣ. ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಬರೀಬೇಕಾದ್ರೆ ದ ಮಿನಿಮಮ್ ಪ್ಯಾರಾಮೀಟರ್ ಸ್ಟ್ರೈಟ್ ಲೈನ್ ಬರೀಬೇಕಾದ್ರೆ ಜಮೆಟ್ರಿಕಲ್ ಕಂಡೀಷನ್ಸ್ ಯೂಸ್ ಮಾಡಿಕೊಂಡು ಹೌ ಮೆನಿ ಪ್ಯಾರಾಮೀಟರ್ಸ್ ಶುಡ್ ಬಿ ನೋನ್ ಅಂತ ಕ್ವಶನ್ ಕೇಳ್ತಾನೆ. ಹೌ ಮೆನಿ ಪ್ಯಾರಾಮೀಟರ್ ಶುಡ್ ಬಿ ನೋನ್ ಅಂತ ಕ್ವಶನ್ ಕೇಳ್ತಾನೆ 36ಅಲ್ಲೇ. ಖಂಡಿತವಾಗ್ಲೂ ಅವು 2 ಪ್ಯಾರಾಮೀಟರ್ಸ್ ಆಗಿರ್ತವೆ. ಇದು ಬೈ ಹಾರ್ಟ್ ಮಾಡಬಾರ್ದು, ಅರ್ಥ ಮಾಡ್ಕೋಬೇಕು ಪ್ರಾಕ್ಟಿಕಲ್ ಆಗಿ. ಇಲ್ಲಿ ಎಮ್ ಒ ಸಿ ಪ್ಯಾರಾಮೀಟರ್ಸ್, ಇಲ್ಲಿ ಎ ಬಿ ಪ್ಯಾರಾಮೀಟರ್ಸ್, ಇಲ್ಲಿ ಆಲ್ಫಾ ಪಿ ಪ್ಯಾರಾಮೀಟರ್ಸ್. ಇಲ್ಲಿ ನೋಡಿ x1 y1 ಒಟ್ಟಿಗೆ ಸೇರಿ ಒಂದು ಪ್ಯಾರಾಮೀಟರ್, x1 y1 ಒಟ್ಟಿಗೆ ಸೇರಿ ಒಂದು ಪ್ಯಾರಾಮೀಟರ್, ಎಮ್ ಸೇರಿ ಒಂದು ಪ್ಯಾರಾಮೀಟರ್ ಅಲ್ವಾ. ನೋಡಿ, ಎಮ್ ಎ ಒಂದು ಪ್ಯಾರಾಮೀಟರ್, x1 y1 ಪಾಯಿಂಟ್ ಸೇರಿ ಒಂದು ಪ್ಯಾರಾಮೀಟರ್. ಇಲ್ಲಿಗೆ ಬನ್ನಿ, 2 ಪಾಯಿಂಟ್ಸ್ ಫಾರಮ್ ಅಲ್ಲೇ 2 ಪಾಯಿಂಟ್ಸ್ ಪ್ಯಾರಾಮೀಟರು. 2 ಪಾಯಿಂಟ್ಸ್ ಫಾರಮ್ ಆಫ್ ಈಕ್ವೇಷನ್ ಆಫ್ ಲೈನ್ ಬರೆಯಪ್ಪ ಅಂತ ಹೇಳ್ತೇನೆ. ಕೊಡ್ರಿ ಸರ್ 2 ಪಾಯಿಂಟ್ಸ್ ಅಂತೀಯ. ನೋಡಿ, ಅಲ್ಲಿಗೆ ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಈಕ್ವೇಷನ್ ಬರೋದಕ್ಕೆ, ಆ ಎಕ್ಸ್ಪೆಕ್ಟೇಷನ್ಸೇ ಪ್ಯಾರಾಮೀಟರ್ಸ್ ಅಂದರೆ. 2 ಪಾಯಿಂಟ್ಸ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ ತೋರಿಸು ಅಂದರೆ ಸರ್ ನೀವೇನು ಕೊಟ್ಟಿಲ್ಲ, ನಾನು ಜನರಲ್ ಈಕ್ವೇಷನ್ ಆಫ್ ಲೈನ್ ಬರೆದು ಇಡ್ತೀನಿ ಸರ್ ಅಂತೀಯ. ಏನು ಬರೀತೀಯ? ನೋಡಿ, y ಮೈನಸ್ y1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ x1 ಇಸ್ ಈಕ್ವಲ್ಸ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಯಾಕೋ ಸರ್ ನೀವು 2 ಪಾಯಿಂಟ್ಸ್ ಕೊಡಲಿಲ್ಲ, ಅದಕ್ಕೆ ನಾನು ಜನರಲ್ ಫಾರ್ಮ್ ಬರೆದಿಕ್ಕಿದೆ ಸರ್. ನೀವು 2 ಪಾಯಿಂಟ್ಸ್ ಕೊಡ್ರಿ ಸರ್, ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ ಅಂತ. ಅಲ್ಲಿಗೆ ನಾವು ನಿಮ್ಮನ್ನು ಈಕ್ವೇಷನ್ ಕೇಳಿದ ತಕ್ಷಣ ನೀವು ನಮ್ಗೆ ಏನು ಕೇಳ್ತಾ ಇದ್ದೀರಾ? 2 ಪ್ಯಾರಾಮೀಟರ್ ಕೇಳ್ತಾ ಇದ್ದಾರೆ. ನೋಡಿ, ಯಾವುದೇ ಈಕ್ವೇಷನ್ ನಾವು ಕೇಳಲಿ ಬರೀರಿ ಅಂತ, ಸರ್ ಅದ್ರ ಪ್ಯಾರಾಮೀಟರ್ಸ್ ಕೊಡಿ ಸರ್ ಅಂದರೆ ಇಂಟರ್ಸೆಪ್ಟ್ ಫಾರಮ್ ಬರೆಯೋ ಅಂತ ಕೇಳ್ತೀನಿ. ಸರ್ ಎಕ್ಸ್ ಇಂಟರ್ಸೆಪ್ಟ್ ಎಷ್ಟು, ವೈ ಇಂಟರ್ಸೆಪ್ಟ್ ಎಷ್ಟು ಅಂತ ಕೇಳ್ತೀಯ. ಅವೇ ಪ್ಯಾರಾಮೀಟರ್ಸು, ಅವು ನಿಮ್ಮ ಕೈ ಕೊಟ್ಟರೆ ಈಕ್ವೇಷನ್ ಆಫ್ ಲೈನ್ ಮಾಡೋಕ್ಕಾಗುತ್ತೆ. ಅಂತ ಪ್ಯಾರಾಮೀಟರ್ಸು ಪ್ರತಿಯೊಂದು ಸ್ಟ್ರೈಟ್ ಲೈನ್ಗೆ 2 ಬೇಕು. ಅಲ್ಲಿಗೆ ಹೌ ಮೆನಿ ಪ್ಯಾರಾಮೀಟರ್ಸ್ ಆರ್ ರಿಕ್ವೈರ್ಡ್ ಟು ಫೈಂಡ್ ದ ಸ್ಟ್ರೈಟ್ ಲೈನ್? 2 ಪ್ಯಾರಾಮೀಟರ್ಸ್. ಸೊ 2 ಈಸ್ ದ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 36. ಆಗ್ಬೋದಾ? ಎಸ್. ಒನ್ ಮೋರ್ ಪ್ರಾಬ್ಲಮ್ ಇಸ್ ದಟ್ ನಿಮಗೆ ಈ ವಿಡಿಯೋ ಒಂದೊಂದ್ಸಲಿ ಕ್ಲಾರಿಟಿ ಬರೋದಿಲ್ಲ. ನನಗಿಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಬ್ಲರ್ ಏನಾಗಿರಲ್ಲ. ನಾನು ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಷ್ಟರಲ್ಲಿ ನಿಮಗೆ ಅದು ಬರೋಷ್ಟರಲ್ಲಿ ನೆಟ್ ಪ್ರಾಬ್ಲಮ್ ಅಥವಾ ಇನ್ನೇನು ಪ್ರಾಬ್ಲಮ್ ಗೊತ್ತಿಲ್ಲ. ಅದಕ್ಕೆ ವಿಡಿಯೋನ ಫಾರ್ವರ್ಡ್ ಮಾಡಿ ಒಂದಷ್ಟು ಮಿನಿಟ್ಸ್ಗೆ ಮತ್ತೆ ಬ್ಯಾಕ್ವರ್ಡ್ ತಂದು ಹಂಗೆ ಮೂಮೆಂಟ್ ಮಾಡ್ತಾ ಇರ್ರಿ. ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಹತ್ರ ಅದು ಕ್ಲಾರಿಟಿಯಾಗಿ ಬಂದು ಸ್ಟಾರ್ಟ್ ಆಗುತ್ತೆ, ಅವಾಗ ಫಸ್ಟಿಂದ ಕೇಳ್ಕೊಬೋದು. ಇಲ್ಲಿ ತುಂಬ ಚೆನ್ನಾಗಿರುವಂಥ ಕ್ವಶನ್ ಇದೆ, ಇಲ್ಲಿ ಅರ್ಥ ಮಾಡ್ಕೋಬೇಕಷ್ಟೇ. ದ ಪಾಯಿಂಟ್ 4, y ಅಂಡರ್ಗೋಸ್ ದ 2 ಸಕ್ಸೆಸಿವ್ ಟ್ರಾನ್ಸ್ಫಾರ್ಮೇಷನ್ಸ್. ಅಂದರೆ ಈ 4, 1 ಮೇಲೆ ಅದ್ಯಾವುದೋ 2 ಟ್ರಾನ್ಸ್ಫಾರ್ಮೇಷನ್ಸ್ ಅಪ್ಲೈ ಮಾಡ್ತೀವಂತೆ. ಆ 2 ಟ್ರಾನ್ಸ್ಫಾರ್ಮೇಷನ್ಸ್ ಅಪ್ಲೈ ಮಾಡಾದ್ಮೇಲೆ ಅದರ ಪರಿಸ್ಥಿತಿ ಏನು, ಹೆಂಗಿರುತ್ತೆ ಅದು ಅಂತ ಕೇಳ್ತಾ ಇದ್ದಾರೆ. ಆ ಟ್ರಾನ್ಸ್ಫಾರ್ಮೇಷನ್ಸ್ ಏನೋ ಒಂದೊಂದೇ ನೋಡ್ಬಿಡೋಣ. ನೋಡಿ, ರಿಫ್ಲೆಕ್ಷನ್ ಅಬೌಟ್ ದ ಲೈನ್ y ಈಸ್ ಈಕ್ವಲ್ ಟು x. ನಾವು ಶಾರ್ಟ್ಕಟ್ ಹೇಳ್ಕೊಟ್ಟಿದ್ವಿ ರಿಫ್ಲೆಕ್ಷನ್ಗೆ. ಏನು? h, k/a ಈಸ್ ಈಕ್ವಲ್ ಟು
ರಿಫ್ಲೆಕ್ಷನ್ಗೆ h ಕಾಮ x1 ಡಿವೈಡೆಡ್ ಬೈ a ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ax1 ಪ್ಲಸ್ by1 ಪ್ಲಸ್ c ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಇದು ಹಾಕಬೇಕು ಅಂದರೆ ಫಸ್ಟ್ ಇದನ್ನು ನಾವೇನು ಬರ್ಕೋಬೇಕು ಗೊತ್ತಾ, ಎಕ್ಸ್ ಮೈನಸ್ ವೈ ಪ್ಲಸ್ 0 ಇಸ್ ಈಕ್ವಲ್ ಟು 0 ಬರ್ಕೋಬೇಕು ಅಲ್ವಾ. ಮೆಜಾರಿಟಿ ಪ್ರಾಬ್ಲಮ್ಸ್ಗೆ ನೋಡಿ ಈ ಸೂತ್ರ ಹಾಕಂಗಿಲ್ಲ. ಮೆಜಾರಿಟಿ ಪ್ರಾಬ್ಲಮ್ಸ್ಗೆ ಹೇಳ್ಕೊಡ್ತೀನಿ ನೋಡಿ. ಇವೆರಡು ಪಾಸಿಟಿವ್ ಕೋಆರ್ಡಿನೇಟ್ಸ್ ಇದ್ದು ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಇದ್ದು ಅಬೌಟ್ ದ ಲೈನ್ y ಇಸ್ ಈಕ್ವಲ್ ಟು ಎಕ್ಸ್ ಅಂತಿದ್ರೆ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ಸ್ಗೆ ರಿಫ್ಲೆಕ್ಷನ್ y ಇದ್ದದ್ದು ಎಕ್ಸ್ ಆಗುತ್ತೆ, ಎಕ್ಸ್ ಇದ್ದದ್ದು y ಆಗುತ್ತೆ. ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ಸ್ಗೆ ನೋಡಿ ಇಲ್ಲಿ ಎರಡು ಪಾಸಿಟಿವ್. ಸೊ y ಇಸ್ ಈಕ್ವಲ್ ಟು ಎಕ್ಸ್ ಇನ್ ಫಸ್ಟ್ ಕ್ವಾಡ್ರೆಂಟಲ್ ರಿಫ್ಲೆಕ್ಷನ್ ಅದೇ ಕ್ವಾಡ್ರೆಂಟಲ್ಲಿ ನೋಡ್ತಾ ಇದ್ದೀವಿ. ಸೊ y ಇಸ್ ಈಕ್ವಲ್ ಟು ಎಕ್ಸ್, ದಿಸ್ ಇಸ್ ದ ಲೈನ್. ಇಲ್ಲಿ 45 ಇರುತ್ತೆ, ಇಲ್ಲಿ 45 ಇರುತ್ತೆ, ಅದಕ್ಕೆ ನಾವು ಇಸ್ ಈಕ್ವಲ್ ಟು ಅಂತ ಹೇಳ್ತೀವಿ. ದಿಸ್ ಇಸ್ ದ ಲೈನ್ y ಇಸ್ ಈಕ್ವಲ್ ಟು ಎಕ್ಸ್. y ಇಸ್ ಈಕ್ವಲ್ ಟು mx ಪ್ಲಸ್ ಈ ಥರ ಇರುತ್ತೆ, ಬಟ್ c 0 ಆಗಿದೆ. c 0 ಆದರೆ ಅರ್ಜೆಂಟ್ ಮುಖಾಂತರ ಪಾಸ್ ಆಗುತ್ತೆ. ಸೊ ಇಲ್ಲಿ 4,1 ಇದ್ದರೆ ಅದರ ರಿಫ್ಲೆಕ್ಷನ್ ಏನು ಅದೇ ಲೈನ್ ಮೇಲೆ ಅಂದಾಗ ಅದೇ ಕ್ವಾಡ್ರೆಂಟಲ್ಲಿ ಇರುತ್ತೆ, ಅದಕ್ಕೆ ಯಾವ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಸೊ ರಿಫ್ಲೆಕ್ಷನ್ ಬಂತು. ಎರಡನೇ ಕಂಡೀಷನ್ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಟ್ರಾನ್ಸ್ಲೇಟ್ ಥ್ರೂ ಎ ಡಿಸ್ಟೆನ್ಸ್ 2 ಯೂನಿಟ್ಸ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಅಂದರೆ ನಿಮಗೊಂದು ನೆನಪಿರಲಿ, ಇದು ಸಪೋಸ್ ಇಲ್ಲೇನಾದರೂ ಇದೆ ಅಂತ ಇಟ್ಕೊಳ್ಳಿ, 1,4 ಅಂತ ಇಟ್ಕೊಳ್ಳೋಣ. ಈ 1,4ನ ಟ್ರಾನ್ಸ್ಲೇಟ್ ದಿಸ್ ಪಾಯಿಂಟ್ ಥ್ರೂ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂದಾಗ ಸ್ವಲ್ಪ ಆ ಕಡೆಗೆ ತಳ್ಳಿ ಅಂತ. ಯಾವ ಕಡೆಗೆ ತಳ್ಳಬೇಕು? ಎಕ್ಸ್ ಆಕ್ಸಿಸ್ ಮೇಲೆ ತಳ್ಳಬೇಕು. ನಿಮ್ಗೆ ಚೆನ್ನಾಗಿ ನೆನಪಿರಲಿ, ಈ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಮೇಲೆ ಮೂವ್ ಆದರೆ ಎಕ್ಸ್ ಕೋಆರ್ಡಿನೇಟ್ ಜಾಸ್ತಿ ಆಗುತ್ತೆ, ವೈ ಕೋಆರ್ಡಿನೇಟ್ ಜಾಸ್ತಿ ಆಗಲ್ಲ. ಸರ್ ಹೆಂಗೂ ಅರ್ಥ ಆಗಲಿಲ್ಲ ಸರ್. ನೋಡಿ ಇಲ್ಲಿ ಇದು 1 ಆದರೆ ಇದೆಷ್ಟಾಗುತ್ತೆ? 3 ಅಂತ ಇಟ್ಕೊಳ್ಳೋಣ. ಆಗ ಇಲ್ಲಿ 1,4 ಇದ್ದರೆ ಇಲ್ಲಿಗೆ ಹೋಗೋಷ್ಟು 3,4 ಆಯಿತು. ಅಲ್ಲಿಗೆ ಎಕ್ಸ್ ಆಕ್ಸಿಸ್ ಮೇಲೆ ಈ ಕಡೆ ಹೋದಷ್ಟು ಎಕ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು. ಅದನ್ನೇ ಕೇಳ್ತಾ ಇದ್ದಾನೆ ಅವನು. ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಈ ಪಾಯಿಂಟನ್ನು ತಳ್ಳಿದ್ರೆ, ಹಂಗಂತ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿಲ್ಲ ಅವನು, ತಳ್ಳಿದ್ರೆ ಅಂತ. ಟ್ರಾನ್ಸ್ಲೇಷನ್ ಥ್ರೂ ಎ ಡಿಸ್ಟೆನ್ಸ್ 2 ಯೂನಿಟ್ಸ್ ಅಲಾಂಗ್ ದಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ವಾ. ಇದಾದ್ಮೇಲೆ ಇದು ನೋಡಿ ಸಕ್ಸೆಸಿವ್ ಟ್ರಾನ್ಸ್ಫಾರ್ಮೇಷನ್. ಇದಾದ ನಂತರ ಸೆಕೆಂಡ್ ಒನ್ ಮಾಡಿ ಅಂತ ಅಲ್ವಾ. ನಾವು ಆನ್ಸರ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಆಗ್ಬೋದಾ. ಟ್ರಾನ್ಸ್ಲೇಟ್ ಮಾಡಿಲ್ಲ ಇನ್ನೂ, ನಾವು ಜಸ್ಟ್ ರಿಫ್ಲೆಕ್ಷನ್ ತಗೊಂಡಿದ್ದೀವಿ. ಟ್ರಾನ್ಸ್ಲೇಟ್ ಅಂದರೆ ಮೂವ್ ಮಾಡಿ. ಯಾವ ಆಕ್ಸಿಸ್ ಮೇಲೆ? ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ. ಯಾವತ್ತಾಗಲಿ ಪಾಯಿಂಟ್ಸು ಎಕ್ಸ್ ಆಕ್ಸಿಸ್ ಮೇಲೆ ಮೂವ್ ಆದರೆ ಎಕ್ಸ್ ಕೋಆರ್ಡಿನೇಟ್ಸ್ ಚೇಂಜ್ ಆಗುತ್ತೆ ಹೊರತು ವೈ ಕೋಆರ್ಡಿನೇಟ್ಸ್ ಚೇಂಜ್ ಆಗಲ್ಲ. ಸೊ ಈಗ ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಮೂವ್ ಆದರೆ ಎಷ್ಟು ಯೂನಿಟ್ಸ್ ಮೂವ್ ಆಗಬೇಕಿದು? 1 + 2 ಯೂನಿಟ್ಸು ಮೂವ್ ಆಗಬೇಕು. ಯಾವ ಆಕ್ಸಿಸ್ ಮೇಲೆ? ಎಕ್ಸ್ ಆಕ್ಸಿಸ್ ಮೇಲೆ. ಅದು ಪಾಸಿಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ಎಕ್ಸ್ ಆಕ್ಸಿಸ್. ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಆಗಿದ್ದಕ್ಕೆ +2 ಮಾಡಿತ್ತು. ನೆಗೆಟಿವ್ ಎಕ್ಸ್ ಆಕ್ಸಿಸ್ ಆಗಿದ್ದರೆ -2 ಮಾಡ್ತಿದ್ದೆ, 1 - 2 ಮಾಡ್ತಿದ್ದೆ. ಸೊ ಆಫ್ಟರ್ ಸಿಂಪ್ಲಿಫೈಯಿಂಗ್ ದಿಸ್ ವಿ ಗೆಟ್ ದಿ ಫೈನಲ್ ಆನ್ಸರ್. ಏನು ಸರ್ ಇದು? ಕೊಟ್ಟಿರ್ತಕ್ಕಂಥ ಪಾಯಿಂಟ್ಗೆ ಫಸ್ಟ್ ರಿಫ್ಲೆಕ್ಷನ್ ಕಂಡಿಡಿದೆ, y ಇಸ್ ಈಕ್ವಲ್ ಟು ಎಕ್ಸ್ ಅನ್ನೋ ಲೈನ್ ಮೇಲೆ. ಅದು ಆವಾಗಲೇ ಫಿಗರ್ ಹಾಕಿದ್ದೆ, ಫಸ್ಟ್ ಕ್ವಾಡ್ರೆಂಟ್ ಇರುತ್ತೆ, ಬೋತ್ ಆರ್ ಪಾಸಿಟಿವ್. ಅದು ನೋಡಿ 4,1 ಇದ್ದದ್ದು 1,4 ಆಗೋಯ್ತು. ರಿಫ್ಲೆಕ್ಷನ್ ಬೇರೆ ಬಂದಿದೆ, ಇದನ್ನೇ ಇಲ್ಲಿ ಬರೆದಿಲ್ಲ ನಾನು. ಮತ್ತೆ ಇದನ್ನೇನು ಮಾಡ್ತಾನೆ? ಟ್ರಾನ್ಸ್ಲೇಟ್ ಥ್ರೂ ಎ ಡಿಸ್ಟೆನ್ಸ್ 2 ಯೂನಿಟ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲೆ ಮೊದಲು ಎಲ್ಲಿತ್ತೋ ಇವಾಗ ಸ್ವಲ್ಪ ತಳ್ಳ್ರಿ ಅದನ್ನು ಅಂತ ಹೇಳ್ತಾನೆ. ಅದನ್ನು ಸ್ವಲ್ಪ ತಳ್ಳಿದ್ರೆ, ಟ್ರಾನ್ಸ್ಲೇಟ್ ಮಾಡಿದ್ರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಎಕ್ಸ್ ಕಾಂಪೊನೆಂಟ್ ಇನ್ಕ್ರೀಸ್ ಆಗಬೇಕು. ಎಷ್ಟು ಇನ್ಕ್ರೀಸ್ ಆಗಬೇಕು? ಅದು ಅವರೇ ಕೊಡ್ತಾರೆ, +2 ಯೂನಿಟ್ಸ್. ಅದು ಯಾಕೆ ಎಕ್ಸ್ ಕಾಂಪೊನೆಂಟ್ಸ್ಗೆ ಆ್ಯಡ್ ಮಾಡಿದೆ? ಎಕ್ಸ್ ಆಕ್ಸಿಸ್ ಮೇಲೆ ಟ್ರಾನ್ಸ್ಲೇಟ್ ಮಾಡ್ತಿದ್ರೆ ಎಕ್ಸ್ ಕಾಂಪೊನೆಂಟ್ ನಮ್ಗೆ ಯಾವತ್ತಾದರೂ ಇನ್ಕ್ರೀಸ್ ಆಗೋದು, ವೈ ಕಾಂಪೊನೆಂಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ ಯಾವುದು? 37 ಆಗ್ಬೋದಾ? ಎಸ್. ನೋಡಿಲ್ಲಿ 38th ಕ್ವೆಶ್ಚನ್ಲಿ ಒಂದು ಪ್ರಾಬ್ಲಮ್ ಬಹಳ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಒಂದು ಟೈಮ್ ತೊಗೊಳುತ್ತೆ, 2-3 ನಿಮಿಷ ಮೇಲೇನೆ ಟೈಮ್ ತೊಗೊಳುತ್ತೆ. ಅದ್ರ ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿ. ಏನಿಲ್ಲ, 3 ಲೈನ್ ಕೊಡ್ತಾನೆ, L1, L2, L3, 3 ಲೈನ್ಸ್ ಕೊಡ್ತಾನೆ. ಯಾವ ಪಾಯಿಂಟನ್ನು ತೆಗೆದುಕೊಂಡು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದಾಗ 3ಕ್ಕೂ ಆಗಬೇಕು, 3ಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದಾಗ ಸೇಮ್ ಆನ್ಸರ್ ಬರುತ್ತೆ ಅಂತ ಕ್ವಶನ್ ಮೀನಿಂಗನ್ನು ನಾನು ಅರ್ಥ ಮಾಡಿಸ್ತಾ ಇದ್ದೇನೆ. ಎ ಪಾಯಿಂಟ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಲೈನ್. ನೋಡಿ ಅಷ್ಟು ಸೆಂಟೆನ್ಸಲ್ಲಿ ಏನೆಲ್ಲ ಅರ್ಥ ಇದೆಯೋ. ಎ ಪಾಯಿಂಟ್ ಯಾವುದೋ ಒಂದು ಪಾಯಿಂಟು, ಈಕ್ವಿಡಿಸ್ಟೆಂಟ್ ಫ್ರಮ್ ದ ಲೈನ್ಸ್, ಎಲ್ಲ ಲೈನ್ಸ್ಗೂ ಈಕ್ವಲ್ ಡಿಸ್ಟೆನ್ಸಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ನಾವು ಬೈ ಇನ್ಸ್ಪೆಕ್ಷನ್ ಫಸ್ಟ್ ಈಸಿಯಾಗಿರೋದು ತೆಗೆದುಕೊಳ್ಳೋಣ. ಬೈ ಇನ್ಸ್ಪೆಕ್ಷನ್ ಈಸಿಯಾಗಿರೋದು ತೆಗೆದುಕೊಳ್ಳೋಣ. ಫಸ್ಟು ಏನು? D1 ಅಂದರೆ ಡಿಸ್ಟೆನ್ಸ್ ಆಫ್ ಎ ಲೈನ್ 1 ಫ್ರಮ್ ಯಾವುದು? ಬೈ ಇನ್ಸ್ಪೆಕ್ಷನ್ 0,0 ಅಂತ ತೆಗೆದುಕೊಳ್ಳೋಣ. ಯಾವುದದು? ಆಪ್ಷನ್ ಸಿ ಯಲ್ಲಿ ನಾವಿದ್ದೀವಿ. ಇದು ಆಪ್ಷನ್ ಡಿ, ಇದು ಆಪ್ಷನ್ ಬಿ, ಇದು ಆಪ್ಷನ್ ಎ. ಕ್ವಶನ್ ಚೆನ್ನಾಗಿದೆ.
ಟೈಮ್ ತೊಗೊಳುತ್ತೆ, ಬಟ್ ಆನ್ಸರು ಚೆನ್ನಾಗಿದೆ. ನಮಗೆ ಸಬ್ಜೆಕ್ಟ್ ಕಳೆಯುವಂಥದ್ದು ಇದು. ಎಸ್ ನೋಡಿ, D1 ಅಂದಾಗ ನಿಮ್ಗೆ ಎಲ್ಲರಿಗೂ ತಿಳಿದಿರಲಿ, ಡಿಸ್ಟೆನ್ಸ್ ಫಾರ್ಮುಲಾ ನಾವು ಸುಮಾರು ಸಲ ಅಪ್ಲೈ ಮಾಡಿದ್ವಿ. ಇಲ್ಲಿ ನಾನು 3 ಸಲ ಅಪ್ಲೈ ಮಾಡಬೇಕಾಗಿರೋದ್ರಿಂದ ಫಾರ್ಮುಲಾ ಬರ್ಕೊಳಕ್ಕೆ ಹೋಗ್ತಾರೆ, ಡೈರೆಕ್ಟ್ ಕೊಟ್ಟೋಗ್ತಾ ಇದ್ದೀನಿ. ಎಕ್ಸ್ ವೈ ಜಾಗದಲ್ಲಿ 0 ಹಾಕಿದ್ರೆ ಇದು 10 ಬರುತ್ತೆ ನೋಡಿ, 10 ಬರುತ್ತೆ. ಡಿವೈಡೆಡ್ ಬೈ ಎ ಮತ್ತು ಬಿ ಕೊಯೆಫಿಷಿಯಂಟ್, ಎಕ್ಸ್ ಮತ್ತು ವೈ ಕೊಯೆಫಿಷಿಯಂಟ್ಸನ್ನು ಎ ಬಿ ಅಂತ ತೆಗೆದುಕೊಳ್ತೀವಿ ಇಲ್ಲಿ ಅಲ್ವಾ. ಇದು 16 + 9 ಬರುತ್ತೆ ನೋಡಿ, ದಟ್ ಇಸ್ ಈಕ್ವಲ್ಸ್ ಟು 10/5, ದಟ್ ಇಸ್ ಈಕ್ವಲ್ಸ್ ಟು 2 ಬಂತು. ಯಾವುದು D1. D2 ಅಂದ್ರೆ ಏನು ಸರ್? ಪಾಯಿಂಟ್ ಚೇಂಜ್ ಮಾಡ್ತೀರಾ? ಇಲ್ಲ, ತಪ್ಪು. ಅದೇ ಪಾಯಿಂಟನ್ನೇ ತೆಗಿತಾ ಇದ್ದೀನಿ, 0,0ನೇ ತೆಗಿತಾ ಇದ್ದೀನಿ, ಬಟ್ ಲೈನ್ ಚೇಂಜ್ ಮಾಡ್ತಾ ಇದ್ದೀನಿ. ಎಸ್ D2 ನೋಡಿ ಎಕ್ಸು ವೈ ಎಷ್ಟಾಗಬೇಕು ನಾವು? ಎಕ್ಸು ವೈ ಎಷ್ಟಾಗ್ತಾ ಇದ್ದೀವಿ? 0 ಅಲ್ವಾ. ಹಾಗಾದರೆ 26 ಉಳಿಯುತ್ತೆ ನಮಗೆ ಫಾರ್ಮುಲಲ್ಲಿ. ಯಾವ ಫಾರ್ಮುಲಾ ಬರೆದಿರೋದು ನನಗೆ ಗೊತ್ತಾಗ್ತಿದೆ ನಿಮಗೆ? ax1 + by1 + c ಡಿವೈಡೆಡ್ ಬೈ √a² + b². ಮತ್ತೆ ಅದಿಲ್ವಲ್ಲ ಸರ್, ಅಲ್ಲಿ ಇದೆಯೋ ಎಕ್ಸು ವೈ ನೋಡಿ. ನಾನು ಆಪ್ಷನ್ ಬೈ ಇನ್ಸ್ಪೆಕ್ಷನ್ ಒಂದೇ ಸಲ ಆಪ್ಷನ್ ಸಿ ಹೋಗಿದ್ದೀನಿ. ಯಾಕೆ ಸರ್? ನಿಮ್ಗೆ ಗೊತ್ತಿತ್ತು ಸರ್ ಆಪ್ಷನ್ ಸಿ ಅಂತ? ಹಾಗೇನಿಲ್ಲ, ಎಕ್ಸು ವೈ ವ್ಯಾಲ್ಯೂಸು 0, 0 ಇರೋದ್ರಿಂದ ಬೇಗ ಸಿಂಪ್ಲಿಫೈ ಮಾಡ್ಬೋದು ಅಂತ. ಸರ್ ಬರದೇ ಇದ್ರೆ ಮತ್ತೆ ಇದಕ್ಕೆ ಹೋಗಲೇಬೇಕು. ಅಕಸ್ಮಾತ್ ಇದು ಚೆಕ್ ಮಾಡಿಬಿಡೋಣ, ಯಾಕಂದರೆ ಇದರಲ್ಲೊಂದು 0 ಇದೆ. ಇವೆರಡೂ ಬರಲಿಲ್ಲ ಅಂದರೆ ಮತ್ತೆ ಇದಕ್ಕೆ ಹೋಗಬೇಕು, ಯಾಕಂದರೆ ಇಲ್ಲಿ ನಂಬರ್ಗಳಿದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿ 0 ಬೇಗ ಬಂದ್ಬಿಡುತ್ತೆ ಆನ್ಸರ್. ಎಸ್ 26. ಈ ಫಾರ್ಮುಲಾನೇ ಇಲ್ಲಿ ಬಳಕೆ ಮಾಡ್ತಾರೆ ನಾನು, ಯಾವುದಕ್ಕೆ? ಇದಕ್ಕೆ. ಬಟ್ ಇಲ್ಲಿ ax + by ಇದು ಇಲ್ಲಿವಲ್ಲ ಸರ್. ಸೊ ನೋಡಿ, ಎಕ್ಸು ವೈ ಜಾಗದಲ್ಲಿ 0 ಹಾಕಿದಾಗ ಎಕ್ಸ್ ಟರ್ಮ್ಸ್ ಹೊರಟೋಗುತ್ತಿಲ್ಲ, ಬರೀ 26 ಮಾತ್ರ ಉಳಿತದೆ. ಡಿವೈಡೆಡ್ ಬೈ 15 + 144 ಅಲ್ವಾ. ಎಸ್ ದಟ್ ಇಸ್ ಈಕ್ವಲ್ ಟು 26/13. ಹೆಂಗೆ ಸರ್ ನಿಮ್ಗೆ 13 ಬಂತಿಲ್ಲ? 15 ಅಂದರೆ 25 ಹೆಂಗೆ ಬಂತು ಸರ್ ನಿಮಗೆ? 5² + 12². ಸರ್ ಇಲ್ಲಿ -12 ಇದೆ, ಆದರೂ ಕೂಡ ಇಲ್ಲಿ ಬರೋಷ್ಟ್ರಲ್ಲಿ ಪ್ಲಸ್ ಆಗುತ್ತೆ ಅಲ್ವಾ. ಎಷ್ಟು ಬಂತು ಇದು? 2 ಬಂತು. ಓ, ನಮ್ಮ ಅದೃಷ್ಟ ಚೆನ್ನಾಗಿದೆ, ಬರಂಗಿದೆ. ಇವೆರಡು ಈಕ್ವಲ್ ಡಿಸ್ಟೆನ್ಸ್ ಆಯಿತು. D3 ನೋಡೋಣ. D3 ಯಾವುದು? D3 L3 ತೆಗೆದುಕೋಬೇಕು, L3. ಬಟ್ ಇದೇ ಪಾಯಿಂಟ್ ಚೇಂಜ್ ಮಾಡಿಕೊಡೋದು. ಆವಾಗ x0 y0 ಅದಕ್ಕೆ ಹಾಕಲೇಬಾರ್ದು. ಇದು 50 ಇದೆ ನೋಡಿ, ಇಲ್ಲಿ -50 ಇದ್ರೂ ಸಹ ನಾನು ಮಾಡ್ಯುಲಸ್ ಇರೋದಕ್ಕೋಸ್ಕರ +50 ಹಾಕಿದೆ. ಆಮೇಲೆ ಇದು √49 + 24. 24 × 24 ಎಷ್ಟು ಬರುತ್ತೆ? ಮಾಡ್ಕೋಬೇಕಾಗುತ್ತೆ ಸೈಡಲ್ಲಿ. ಎಸ್ 24 × 24. 24 4 ನಮಗೆ 96 ಬರುತ್ತೆ ಅಲ್ವಾ. 96 ಬರುತ್ತೆ. ನೆಕ್ಸ್ಟ್ 24 2 48. 48 ಒಂದು 9 57 ಬರುತ್ತೆ. 576. 576 ಆ್ಯಡ್ ಮಾಡಿದಾಗಿದ್ದು 50 ಡಿವೈಡೆಡ್ ಬೈ ನೋಡಿ 625 ಆಗುತ್ತೆ. ಡೂ ಯು ನೋ ಸ್ಕ್ವೇರ್ ರೂಟ್ ಆಫ್ 625? ಸ್ಕ್ವೇರ್ ರೂಟ್ ಆಫ್ 625 ನಿಮಗೆ ಗೊತ್ತಾ? ಎಸ್ 25 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 625 ಎಷ್ಟು? 25. 25 ಕ್ಯಾನ್ಸಲ್. ಎಸ್ ನೋಡಿ, ಎಲ್ಲ ಡಿಸ್ಟೆನ್ಸು ನಾವು ಆರಿಜಿನ್ ತೆಗೆದುಕೊಂಡಾಗ ನಮಗೆ ಕರೆಕ್ಟಾಗಿ ಇದು √625 ಆಗುತ್ತೆ. ದಟ್ ಇಸ್ ಈಕ್ವಲ್ ಟು 50/25 ಆಯಿತು. ದಟ್ ಇಸ್ ಈಕ್ವಲ್ ಟು 2 ನೋಡು, 2 ಇಲ್ಲಿ 2 ಬಂತು. ಆಲ್ ಡಿಸ್ಟೆನ್ಸಸ್ ಆರ್ ಈಕ್ವಲ್ ವಿತ್ ರೆಸ್ಪೆಕ್ಟ್ ವಿಚ್ ಪಾಯಿಂಟ್? ಆರಿಜಿನ್. ಸರ್ ಅಕಸ್ಮಾತ್ ಇದು ಬರದೇ ಇದ್ದಿದ್ರೆ ಏನು ಮಾಡ್ತಿದ್ರು ಸರ್? ಇವೆರಡು 2 ಬಂದು ಇದೇನಾದ್ರು 3 ಬಂದಿದ್ರೆ ಆಗ ಆಪ್ಷನ್ ಸಿ ಇಸ್ ರಾಂಗ್ ಅಂತ. ಮತ್ತೆ ಏನು ಮಾಡ್ತಿದ್ರು ಸರ್ ತಾವು? 1 ಎತ್ಕೊಂಡೋಗಿ ಎಕ್ಸ್ ಜಾಗದಲ್ಲಿ ಆಗ್ತಿದ್ದೆ, ಏನಾಯಿತು? 4. -1 ಎತ್ಕೊಂಡೋಗಿ ವೈ ಜಾಗದಲ್ಲಿ ಆಗ್ತಿತ್ತು, ಏನಾಯಿತು? 4 - 3 +1 ಒಂದು 10 ಏನಾಯಿತು? 11 ಆಯಿತು. ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 25 ದಟ್ ಇಸ್ ಈಕ್ವಲ್ ಟು 11/5 ಬರ್ತಾ ಇತ್ತು. ಅದೇ ಪಾಯಿಂಟ್ ಎತ್ಕೊಂಡೋಗಿಲ್ಲ ಹಾಕಿದ್ರೆ 11/5 ಬರಲ್ಲ. 11/5 ಬರಲ್ಲ. ಬೇಕಾದ್ರೆ ಮಾಡಿ ಚೆಕ್ ಮಾಡಿ. x1 y -1 ತೊಗೊಂಡೋಗಿ ಇದರಲ್ಲಿ ಹಾಕಿ, ನಿಮ್ಗೆ ಸತ್ರು 11/5 ಬರಲ್ಲ. 11/5 ಬರದೇ ಇದ್ದಾಗ ಹೆಂಗೆ D1 D2 ಸೇಮ್ ಆಗ್ತದೆ? ಅದಕ್ಕೆ ಆಪ್ಷನ್ಸ್ ವೆರಿಫಿಕೇಶನ್ ಮೆಥಡ್ ಅಂತ ಕರಿತೀವಿ ಅದನ್ನು. ಇದು ಸಿಂಪ್ಲಿಫಿಕೇಶನ್ ಮಾಡಿರ್ತಕ್ಕಂಥ ಸ್ಟೆಪ್. ನಾವು ಏನು ಮಾಡಿದೀವಿ ಇಲ್ಲಿ? ಬೈ ಇನ್ಸ್ಪೆಕ್ಷನ್. ಯಾವ್ದು ತೊಗೊಂಡಿದ್ದೀನಿ? ಆಪ್ಷನ್ ಸಿ. ವೈ ವಿ ಆರ್ ಸೆಲೆಕ್ಟಿಂಗ್ ಆಪ್ಷನ್ ಸಿ ಹಿಯರ್? ಇನ್ ಆಪ್ಷನ್ ಸಿ ಬೋತ್ ಎಕ್ಸ್ ಆ್ಯಂಡ್ ವೈ ಟರ್ಮ್ಸ್ ಆರ್ ಝೀರೋಸ್. ಅದು ಹಾಕಿ ಅಲ್ಲಿ ಸಿಂಪ್ಲಿಫೈ ಮಾಡೋದು ತುಂಬ ಈಸಿ. ಅಲ್ಲಿಗೆ ಕ್ವಶನ್ ಇನ್ನೊಂದ್ಸಲ ಅರ್ಥ ಮಾಡಿಸ್ತಾ ಇದ್ದೀನಿ. 3 ಈಕ್ವೇಷನ್ಸ್ಗೆ ಯಾವ ಪಾಯಿಂಟ್ ಹಾಕಿ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ಒಂದೇ ಆನ್ಸರ್ ಬರುತ್ತೆ ಅನ್ನೋದನ್ನು ಅವನು ದ ಪಾಯಿಂಟ್ ವಿಚ್ ಇಸ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ದ ಲೈನ್ 4x + 3y + 10 = 0 ಈ ರೀತಿಯೆಲ್ಲ ಕೊಡ್ತಾನೆ. ನಾವು ಬೈ ಇನ್ಸ್ಪೆಕ್ಷನ್ ದಿಸ್ 0,0 ಇಸ್ ದ ಈಕ್ವಿ ಡಿಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಆಲ್ ದ ಲೈನ್ಸ್ L1 L2 L3 ಹಿಯರ್. ಆಗ್ಬೋದಾ? ಎಸ್, ಸೂಪರ್ ಕ್ವಶನ್. 39th ಪ್ರಾಬ್ಲಮ್ ಭಾಳ ಚೆನ್ನಾಗಿದೆ ನೋಡಿ. ಇಲ್ಲಿ ಎ ಲೈನ್ ಪಾಸಿಂಗ್ ಥ್ರೂ 2,2 ಅಂಡ್ ಪರ್ಪೆಂಡಿಕ್ಯುಲರ್ ಟು 3x + 4y - 3 = 0. ಇಲ್ಲಿವರೆಗೂ ನಾವು ಸುಮಾರು 3 ಸಲ ಮಾಡಿದ್ದು ಪ್ರಾಬ್ಲಮ್ಸ್. ಒಂದು ಲೈನ್ಗೆ ಪರ್ಪೆಂಡಿಕ್ಯುಲರ್ ಲೈನ್ ಕಂಡುಹಿಡಿಯೋದು.
ಬಟ್ ಈ ಪ್ರಾಬ್ಲಮಲ್ಲಿ ಏನಂತಾನೆ ಅಷ್ಟೆಲ್ಲ ಫೈಂಡ್ ಔಟ್ ಮಾಡಿರಿ, ಬರೋ ಈಕ್ವೇಷನಲ್ಲಿ ವೈ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡ್ತೀಯಾ, ಸ್ವಲ್ಪ ಎಕ್ಸ್ಟ್ರಾ ಇದೆ, ಇಲ್ಲಾಂದರೆ ನಾನು ಹೋಮ್ವರ್ಕ್ ಕೊಡ್ಬಿಡ್ತಾ ಇದ್ದೆ. ಸರ್ ಇನ್ನೊಂದ್ಸಲ ಅರ್ಥ ಮಾಡಿಸಿ. ಯು ಶುಡ್ ಫೈಂಡ್ ದ ಲೈನ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಅಂಡ್ ಪಾಸಿಂಗ್ ಥ್ರೂ 2, 2. ಈ ಟೈಪ್ ಬೇಕಾದಷ್ಟು ಮಾಡಾಕಿದ್ವಿ ನಾವು. ಒಂದು 2, 3, 4 ಪ್ರಾಬ್ಲಮ್ಸ್ ಮಾಡಿದ್ವಿ. ಅದು 2 ಮೆಥಡ್, ಲಾಸ್ಟ್ ಪ್ರಾಬ್ಲಮ್ 2 ಮೆಥಡು ಹೇಳ್ಕೊಟ್ಟೆ ಅಲ್ವ. ಇವಾಗಲೂ 2 ಮೆಥಡ್ ಮಾಡೋಣ, ನೋ ಪ್ರಾಬ್ಲಮ್. ಯಾವ ಮೆಥಡ್ ಬೇಕೋ ಆ ಮೆಥಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಫೈನಲ್ ಆನ್ಸರ್ ಒಂದೇ ಬರುತ್ತೆ ಅಲ್ವಾ. ನೋಡಿ ಇಲ್ಲಿ ಅಷ್ಟೆಲ್ಲ ಮಾಡಿದ ಮೇಲೆ ನಿಮ್ಗೆ ಆನ್ಸರ್ ಬರೋದು ಲೈನು. ಆ ಲೈನಲ್ಲಿ ವೈ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡ್ತೀರಾ ಅಂತ ಅಲ್ವಾ. ಇಲ್ಲಿ ನೋಡಿ ಇನ್ ಎನಿ ಲೈನ್ ಟು ಗೆಟ್ ಎಕ್ಸ್ ಇಂಟರ್ಸೆಪ್ಟ್ ವಿ ಪುಟ್ ವೈ ಈಸ್ ಈಕ್ವಲ್ ಟು 0. ನೋಡಿ ಎಕ್ಸ್ ಇಂಟರ್ಸೆಪ್ಟ್ ಬರೋದಕ್ಕೋಸ್ಕರ ವೈ ಈಸ್ ಈಕ್ವಲ್ ಟು 0 ಅಂತ ಹಾಕ್ತೀವಂತೆ. ನೆಕ್ಸ್ಟ್ ಇನ್ ಎನಿ ಲೈನ್ ಟು ಗೆಟ್ ವೈ ಇಂಟರ್ಸೆಪ್ಟ್. ನಿಮಗೆ ವೈ ಇಂಟರ್ಸೆಪ್ಟ್ ಬೇಕು ಅಂತಂದರೆ ಎಕ್ಸನ್ನು 0 ಮಾಡ್ತೀವಂತೆ ನೋಡ್ರಿ ಅಲ್ವಾ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಮತ್ತೆ ರೀಕಾಲ್ ಮಾಡ್ಕೊಳ್ಳೋಣ. ಒಂದು ಸ್ಟ್ರೈಟ್ ಲೈನಲ್ಲಿ ನಮಗೆ ಎಕ್ಸ್ ಇಂಟರ್ಸೆಪ್ಟ್ ಕಂಡುಹಿಡಿಬೇಕು ಅಂತಂದರೆ ಆ ಸ್ಟ್ರೈಟ್ ಲೈನಲ್ಲಿ ವೈ 0 ಹಾಕ್ಬಿಟ್ರೆ ಆರಾಮ್ಸೆ ಎಕ್ಸ್ ಇಂಟರ್ಸೆಪ್ಟ್ ಬಂದ್ಬಿಡುತ್ತೆ. ಅಟ್ ದ ಸೇಮ್ ಟೈಮ್ ಇಫ್ ಯು ವಾಂಟ್ ವೈ ಇಂಟರ್ಸೆಪ್ಟ್ put x is equal to 0, we get the y intercept. This is how to find the intercepts in a given line. ನೆನ್ಪಿಟ್ಕೊಳ್ಳಿ, ಮರ್ತೋಗ್ಬಾರ್ದು ಈ ವಿಚಾರ. ಬೇಕಾದರೆ ನೀವು ಇಷ್ಟು ಮಾತ್ರ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಒಂದು ಹತ್ರ ಬರ್ಕೊಳ್ಳಿ. ಏನು ಬರ್ಕೋಬೇಕು ಸರ್ ನಾವು? ಇನ್ ಎನಿ ಲೈನ್ ಟು ಗೆಟ್ ಎಕ್ಸ್ ಇಂಟರ್ಸೆಪ್ಟ್ ಪುಟ್ ವೈ ಇಸ್ ಈಕ್ವಲ್ ಟು 0. ಇನ್ ಎನಿ ಲೈನ್ ಟು ಗೆಟ್ ವೈ ಇಂಟರ್ಸೆಪ್ಟ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಆಗ್ಬೋದಾ? ಅದನ್ನೆಲ್ಲಾದರೂ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಬರ್ಕೊಳ್ಳಿ. ಈ ಕಾನ್ಸೆಪ್ಟನ್ನು ನಾನು ಇವಾಗ ಇಲ್ಲಿ ಅಪ್ಲೈ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಲೈನ್ ಬರಲಿ ನಮಗೆ. ಎಂಥ ಲೈನು ನೋಡಿ, ನಾನು ಯಾವುದಾದ್ರೂ ಒಂದು ಮೆಥಡ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಕ್ವಶನ್ ಸ್ವಲ್ಪ ವರ್ಸ್ ಹಾಕಿದ್ದೇನೆ. ಎಸ್, ಎನಿ ಲೈನ್ ಪರ್ಪೆಂಡಿಕ್ಯುಲರ್ ಟು 3x plus y minus 3 is equals to 0 is of the form. ನೋಡಿ, what is y coefficient? 1. ಎತ್ಕೊಂಡು ಮುಂದೆ x ಹಾಕ್ರಿ. what is x coefficient? 3. ತೆಗೆದುಕೊಂಡು y ಹಾಕ್ರಿ. What is the opposite sign for y? Minus plus k is equal to 0. ಅಲ್ಲಿಗೆ x minus 3y plus k is equal to 0. Is passing through 2, 2. ಏನಕ್ಕೆ ಕೊಟ್ಟ is passing through 2, 2 ಅಂತ? To find the value of k. ಅಂದರೆ 2 minus 3 into 2 plus k is equal to 0. ಏನು ಮಾಡಿದ್ದು ಮಾಸ್ಟರ್ ಇಲ್ಲಿ ಗೊತ್ತಾಯ್ತು ಎಲ್ಲರಿಗೂ? x ಜಾಗದಲ್ಲಿ 2 y ಜಾಗದಲ್ಲಿ 2 ಹಾಕಿದ್ದಾರೆ. ಹಂಗಾಗ್ಬೋದು ಸರ್, ಪಾಸಿಂಗ್ ಥ್ರೂ ಅಂತ ಕೊಡೋದೇ ಅದಕ್ಕೆ ಅಲ್ವಾ. 2 minus 6 plus k is equal to 0 minus 4 plus k is equal to 0 k is equal to 4. ಎತ್ಕೊಂಡೋಗಿ ಇಲ್ಲಿ ಹಾಕ್ಬಿಡು. x minus 3y plus 4 is equal to 0. ನಾವು ಇಲ್ಲಿಗೆ ನಿಲ್ಲಿಸ್ಬಿಡ್ತಾ ಇದ್ವು. ಏನು ಕ್ವಶನ್ ಕೇಳಿದಾಗ ಈಕ್ವೇಷನ್ ಆಫ್ ಲೈನು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಈ ಪಾಯಿಂಟ್ ಮುಖಾಂತರ ಪಾಸ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ವು. ಬಟ್ ಈ ಪ್ರಾಬ್ಲಮಲ್ಲಿ ಎಕ್ಸ್ಟ್ರಾ ಏನು ಕೇಳಿದಾನೆ? ವೈ ಇಂಟರ್ಸೆಪ್ಟ್. ಟು ಗೆಟ್ ವೈ ಇಂಟರ್ಸೆಪ್ಟ್ ಏನು ಮಾಡಬೇಕು ಅಂತ ಹೇಳಿದ ಆವಾಗಲೇ? To get y intercept, put x is equal to 0. ಅಲ್ಲಿಗೆ minus 3y plus 4 is equal to 0. 3y minus 3y is equal to minus 4. y is equal to, we get 4/3. ಸೊ ಆಪ್ಷನಲ್ಲಿ 4/3 ಇದೆ. ಅರ್ಥ ಆಯ್ತಾ? ಅಲ್ಲಿಗೆ ಇಲ್ಲಿ 2 ಕ್ವಶನನ್ನು ಕಳಿತಿದ್ದಾಯ್ತು. ನಾವು 2 ಕ್ವಶನ್ಗೆ ಆನ್ಸರ್ ಕಳಿತಿದ್ದಾಯ್ತು. ಒಂದು ಲೈನ್ ಕೊಡ್ತೀವಿ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋ ಲೈನ್ ಬರೀತೀಯಾ, ಒಂದು ಪಾಯಿಂಟ್ ಮುಖಾಂತರ ಪಾಸ್ ಆಗುತ್ತೆ ಅಂತ ನಾವೇ ಕೊಡ್ತೀವಿ ಅಂತ ಕೇಳ್ತಾನೆ. ಇಲ್ಲಿಗೆ ಕ್ವಶನ್ ಇಳಿಸೋದಾದರೆ ನಾನು ಅಸೈನ್ಮೆಂಟ್ ಕೊಟ್ಬಿಡ್ತಿದ್ದೆ. ಯಾಕಂದರೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ಪಾಸಿಂಗ್ ಥ್ರೂ ಪರ್ಟಿಕ್ಯುಲರ್ ಪಾಯಿಂಟ್ ನಾವು ಬೇಕಾದಷ್ಟು ಮಾಡಿದ್ವಿ ಅಲ್ವಾ. ನಾವು ಅಲ್ಲಿಗೆ ನಿಲ್ಲಿಸಲಿಲ್ಲ. ಈಗ ಮುಂದೆ ಹೋದ್ವು ಟು ಗೆಟ್ ದ ವೈ ಇಂಟರ್ಸೆಪ್ಟ್ ಇನ್ ದಿಸ್ ಈಕ್ವೇಷನ್, ನಾಟ್ ಇನ್ ದಿಸ್ ಈಕ್ವೇಷನ್. ಇದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಫೈಂಡ್ ಔಟ್ ಮಾಡ್ತೀಯಲ್ಲ, ಫೈಂಡ್ ಔಟ್ ಮಾಡಿದ್ದಾದ್ಮೇಲೆ ಬರುತ್ತಲ್ವ ನಿನಗೆ, ಅದರಲ್ಲಿ ವೈ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡ್ರಿ ಅಂತ. ನೋಡಿ, ಯಾವುದೇ ಈಕ್ವೇಷನ್ಲಿ ವೈ ಇಂಟರ್ಸೆಪ್ಟ್ ಬೇಕಾದ್ರೆ x0 ಆಗಿ, ಇಲ್ಲಿ x0 ಹಾಕ್ಬಿಟ್ರೆ ಇಲ್ಲೇ ಇಷ್ಟೇ ಉಳ್ಕೊಳ್ಳೋದು ನೋಡಬೇಕಾದ್ರೆ. ಸಿಂಪ್ಲಿಫೈ ಮಾಡಿದ್ರೆ y is equal to 4/3 ಬಂತು ಅಲ್ವಾ. ಇಫ್ ಯು ಪುಟ್ y is equal to 0, ಇಫ್ ಯು ವಾಂಟ್ x intercept, you can put y is equal to 0 here. If you put y is equal to 0, we get the x intercept. ಎಸ್ ಹೇಳಿ, x intercept ಎಷ್ಟು ಬರುತ್ತೆ ಹೇಳಿ ನೋಡೋಣ ಇಲ್ಲಿ. ಎಸ್, x is equal to -4 ಬರುತ್ತೆ. x is equal to -4 is the x intercept for this problem. y0 ಹಾಕ್ತೀವಿ ಅವಾಗ, ಆಗ್ಬೋದಾ? ಎಸ್ ನೋಡಿ, ಇಲ್ಲಿ ಬಹಳ ಚೆನ್ನಾಗಿರೋ ಕ್ವಶನ್ ಒಂದು ಸಿಗುತ್ತೆ ನಮಗೆ. ಅದು ಕ್ವಶನ್ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು, ಇಷ್ಟ ಬಂದಂಗೆಲ್ಲ ಆನ್ಸರ್ ಮಾಡಬಾರ್ದು. ರೇಷಿಯೋ ಇನ್ ವಿಚ್ ದ ಲೈನ್, ದಿಸ್ ಲೈನ್, ಇದಕ್ಕೆ ನಾನು ಸಿಂಪ್ಲಿ ಎಲ್ ಅಂತ ಕರಿತೀನಿ. ಇದಕ್ಕೆ ಏನಂತ ಕರಿತೀನಿ? ಎಲ್ ಅಂತ ಕರಿತೀನಿ. ಇದಕ್ಕೆ ನಾನು L1 ಅಂತ ಕರಿತೀನಿ, ಇದಕ್ಕೆ ನಾನು L2 ಅಂತ ಕರಿತೀನಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ.
ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕ್ವಶನ್ನ ನಾನು ಸ್ವಲ್ಪ ಏನು ಪ್ರಾಬ್ಲಮ್ ಕೊಟ್ಟಿದ್ದಾರೋ ಅದರ ಪ್ರಕಾರ ಇನ್ ಟರ್ಮ್ಸ್ ಆಫ್ ರೇಷಿಯೋ ಬರೆಯೋಕ್ಕೆ ಟ್ರೈ ಮಾಡ್ತೀನಿ ಅಲ್ವಾ. ಎಸ್, ಎಲ್ಲ ಗಮನ ಹರಿಸ್ರಿ. ಇಲ್ಲಿ ಈ ಲೈನು ಇವೆರಡೂ ಮಧ್ಯದಲ್ಲಿರ್ತಕ್ಕಂಥ ಡಿಸ್ಟೆನ್ಸನ್ನು ಯಾವ ರೇಷಿಯೋಲ್ಲಿ ಕಟ್ ಮಾಡ್ತದೆ ಅಂತ ಕ್ವಶನ್. ಸೂಪರ್ ಆಗಿದೆ. ಯಾವ ಲೈನು? ಎಲ್ ಅನ್ನೋ ಲೈನ್. ಅದಕ್ಕೆ ನಾನೇನು ಮಾಡ್ತೀನಿ, ಅದನ್ನು ಡಯಾಗ್ರಾಮ್ ಮುಖಾಂತರ ಬರ್ಕೊಂಡ್ಬಿಡ್ತೀನಿ. ಇದೇನಿದು? L1. ಹಾಗಾದ್ರೆ ಇದೇನಿದು? ಸಾರಿ, ಇದು ಎಲ್ ಮಧ್ಯದಲ್ಲಿ, ಇದು L1. ಇದೇನಿದು? L2. ನೋಡಿ, ಕ್ವಶನ್ ಮೀನಿಂಗ್ ಸರಿ ಹೋಯ್ತಾ ಇಲ್ವಾ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ. ಕ್ವಶನ್ ಮೀನಿಂಗ್ ಸರಿ ಹೋಗಿದೆಯಾ ಇಲ್ವಾ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ. ದಿಸ್ ಲೈನ್ ಡಿವೈಡ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಲೈನ್ಸ್. ದೀಸ್ ಟು ಲೈನ್ಸ್ ಅಂದರೆ L1 L2. ನೋಡಿ, ಇಲ್ಲಿಗಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸು ಮಧ್ಯದಲ್ಲಿ ಬರೋ ಲೈನ್, ಇದು ಮಧ್ಯದಲ್ಲಿ ಬರೋ ಲೈನು ಯಾವ ರೇಷಿಯೋ ಅಲ್ಲಿ ಡಿವೈಡ್ ಮಾಡ್ತದೆ ಅರ್ಥ ಆಗಿರುತ್ತೆ ಬಹುಶಃ. ಇಲ್ಲಿ ಏನು ಮಾಡ್ತೀನಿ, ಫಸ್ಟ್ L1 ಮತ್ತು Lಗೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತೀನಿ. ಹೆಂಗೆ ಟೂ ಲೈನ್ಸ್ಗೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು? ಅವು ಪ್ಯಾರಲಲ್ ಲೈನ್ಸ್ ಆಗಿದ್ದ ಪಕ್ಷದಲ್ಲಿ ತುಂಬ ಈಸಿ. ಅವು ಪ್ಯಾರಲಲ್ ಲೈನ್ಸ್ ಆಗಿದ್ದು ಪಕ್ಷದಲ್ಲಿ ನಾವು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು ತುಂಬ ಈಸಿ. ನೋಡಿ, ಈಗ ಎಲ್ಲು ಮತ್ತು L1 ಯಾಕೆ ಪ್ಯಾರಲಲ್ ಆಗಲ್ಲ? ಆಗುತ್ತೆ. ಹಾಗಾದರೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತೀನಿ. ಯಾವುದಕ್ಕೆ? L1 ಮತ್ತು L2ಗೆ ಏನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ? ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಹೆಂಗೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು? ನೋಡಿ, ಎರಡು ಈಕ್ವೇಷನ್ ಆಫ್ ಲೈನ್ಸಲ್ಲಿ ಈ ಎಲ್ಲು L1 ತೆಗೆದುಕೊಂಡಾಗ, ಎಲ್ಲು ಮತ್ತು L1 ತೆಗೆದುಕೊಂಡಾಗ ಒಂದು C1 ಒಂದು C2 ಆಗುತ್ತೆ. ಯಾವುದೋ ಒಂದು 5 - 2. ನೋಡಿ, ಇದು C1 ಆದರೆ ಇದು C2, ಅಥವಾ ಇದು C1 ಆದರೆ ಇದು C2. ಬಟ್ ಎರಡೂ ನಂಬರ್ಸ್ ಒಳಗಡೆನೇ ಇರಬೇಕು. ಚೆನ್ನಾಗಿ ಕ್ಯಾಚ್ ಮಾಡಿ. ಹೆಂಗಾದ್ರೆ ತೆಗೆದುಕೋ, ನೋ ಪ್ರಾಬ್ಲಮ್. ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಇದರ ಸ್ಕ್ವೇರ್ ಎಷ್ಟು? 9. ಇದರ ಸ್ಕ್ವೇರ್ ಎಷ್ಟು? 16. 9 + 16 25. ಓಕೆ, ನೋಡಿ, 3 ಡಿವೈಡೆಡ್ ಬೈ ನಮ್ಗೆ ಏನು ಬಂತಿದು? ಇದು 3 ಡಿವೈಡೆಡ್ ಬೈ 5 ಬಂತು. ಯಾವುದು ರೇಷಿಯೋ? ಇದು ರೇಷಿಯೋ ಬರಲಿಲ್ಲ. ಎಲ್ಲಿಂದ L1ಗೆ ಆ ಕ್ವಶನ್ ಏನು ಹೇಳ್ತಾನೆ, ಈ ಲೈನ್ ಮಧ್ಯಕ್ಕೆ ಬಂದರೆ ಇವೆರಡು ಆ ಕಡೆ ಈ ಕಡೆ ಹೋಗ್ತವೆ. ಇವೆರಡು ಆ ಕಡೆಗೆ ಈ ಕಡೆ ಹೋದಾಗ ರೇಷಿಯೋ ಸಿಗುತ್ತಲ್ಲ. ಈ ಲೈನಿಂದ ಈ ಲೈನಿಗೆ ಡಿಸ್ಟೆನ್ಸು, ಈ ಲೈನಿಂದ ಈ ಲೈನಿಗೆ ಡಿಸ್ಟೆನ್ಸು ರೇಷಿಯೋನೇ ಆಗುತ್ತೆ. ಆಬ್ವಿಯಸ್ಲಿ ಅದು ಆ ರೇಷಿಯೋನ ಫೈಂಡ್ ಔಟ್ ಮಾಡ್ತೀಯ ಅಂತ. ನೋಡಿ, ನಾವು ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಬಂತು. ಈಗ ಏನು ಮಾಡ್ತೀನಿ ನಾನು, ಮತ್ತೆ L2ಗೆ ಎಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತೀನಿ. ಅದ್ಯಾವುದು? ಇದು. ಅದು ಹೆಂಗೆ ಮಾಡ್ತೀರಿ ಸರ್? ಸೇಮ್ ಪ್ರೊಸೀಜರ್. ನೋಡಿ, L2 ಮತ್ತು L ಇದರಲ್ಲಿ ತೆಗೆದುಕೋಬೇಕು ಕಾನ್ಸ್ಟೆಂಟ್ಸ್, ಇದರಲ್ಲಿ ತೆಗೆದುಕೋಬೇಕು. ನೋಡಿ, ಇದರಲ್ಲಿ ನಾನೇನಾದರೂ -5 is C1 ಅಂತ ತೆಗೆದುಕೊಂಡ್ರೆ ಇದರಲ್ಲಿ -2 ಆಗುತ್ತೆ. ಯಾಕಂದರೆ ಇಲ್ಲಿ +2 ಇದ್ರೂ ಸಹ ಫಾರ್ಮುಲಲ್ಲಿ ಒಂದು ಮೈನಸ್ ಬರುತ್ತೆ. ನೋಡಿ, ಯಾಕೆ ಇಲ್ಲಿ ನಾನು ಈ ಫಾರ್ಮುಲಲ್ಲಿ ಯಾಕೆ ಮೈನಸ್ ಹಾಕಿದೆ? ಇಲ್ಲಿ ನೋಡಿ, ಇದಕ್ಕೂ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡುವಾಗ ಇಲ್ಲಿ ಒಂದು ಮೈನಸ್ ಬರುತ್ತೆ. C1 - C2 ಅಂತ ನಿಮ್ಗೆ ಚೆನ್ನಾಗಿ ತಿಳಿದಿರಲಿ. C1 - C2 ಅಂದರು, C2 - C1 ಅಂದರು ಬೋತ್ ಆರ್ ಸೇಮ್ ಅಲ್ವಾ? ಯಾಕಂದರೆ ಮಾಡ್ಲೆಸ್ ಇದೆ, ಹೆಂಗೆ ಬೇಕಾದ್ರೂ ಬರ್ಕೋಬೋದು, ಮಾಡ್ಲೆಸ್ ಇದೆ. ಆ ಲೆಕ್ಕಾಚಾರಕ್ಕೆ ತೆಗೆದುಕೊಂಡಾಗ ಇಲ್ಲಿ √25 ಬರುತ್ತೆ. ಮತ್ತೆ ಯಾಕೆ ಸರ್ ನೀವು L1 ತಗೊಳ್ತಾ ಇದ್ರೆ ಎಲ್ ತಗೊಳ್ತಾ ಇದ್ರೆ ಸರ್? XY ಕೋಎಫಿಷಿಯಂಟ್ಸು ಎರಡು ಈಕ್ವೇಷನ್ಸ್ದು ಒಂದೇ, ಅದಕ್ಕೆ ಯಾವ್ದು ಬೇಕಾದರೂ ತೆಗೆದುಕೋಬಹುದು. ನೋಡಿ, ಎರಡು ಈಕ್ವೇಷನ್ಸ್ X ಕೋಎಫಿಷಿಯಂಟ್ Y ಕೋಎಫಿಷಿಯಂಟ್ಸ್ ಒಂದೇ ಅಲ್ವಾ? ಆಗೇನು ಬರುತ್ತೆ? 7 ಡಿವೈಡೆಡ್ ಬೈ ನಮಗೆ 5 ಬರುತ್ತೆ. ಈಗ ನಮ್ಗೆ ಅವರು ರೇಷಿಯೋ ಕೇಳ್ತಾ ಇರ್ತಕ್ಕಂಥದ್ದು ಅಲ್ವಾ? ಎಂಥ ರೇಷಿಯೋ ಸರ್? ನೋಡಿ, ಇದಕ್ಕೂ ರೇಷಿಯೋ ತಗೋಬೇಕು ನಾವು. ರೇಷಿಯೋ ಈ ಆನ್ಸರ್ಸ್ಗೆ ರೇಷಿಯೋ ತಗೋಬೇಕು. 3/5 divided by 7/5. 5 get cancel. Answer 3:7. ಎಕ್ಸಲೆಂಟ್ ಪ್ರಾಬ್ಲಮ್ ಅಲ್ವಾ? ಸ್ವಲ್ಪ ಟೈಮ್ ತೊಗೊಳ್ತಾ ಹೊರತು ಈಸಿಯಾಗಿ ಆನ್ಸರ್ ಬಂದ್ಬಿಡ್ತು. ದಿಸ್ ಇಸ್ 3:7 ಆಗ್ಬೋದಾ? ಎಸ್. ನಂಬರ್ ಹಾಕಿರಲಿಲ್ಲ ನಾನು. ಕ್ವಶನ್ ನಂಬರ್ 40 ಇದು, ಇವಾಗ ಹಾಕಿದ್ದೇನೆ ನೋಡಿ. ಕ್ವಶನ್ ನಂಬರ್ 40 ನೀನು ಪಿಕ್ ಮಾಡಿ ಕಳಿಸಿರೋದ್ರಲ್ಲಿ. ಆ್ಯಂಡ್ ಒನ್ ಮೋರ್ ಪ್ರಾಬ್ಲಮ್, ಇದು ಕೂಡ ತುಂಬ ಚೆನ್ನಾಗಿರೋ ಪ್ರಾಬ್ಲಮ್ಮೇ, ಬಟ್ ಆಬ್ಜೆಕ್ಟಿವಲ್ಲಿ ಕೇಳಬಾರ್ದಾಗಿತ್ತು. 5 ಮಾರ್ಕ್ಸ್ ಪ್ರಾಬ್ಲಮ್ನ ಎತ್ಕೊಂಡು ಬಂದು ನಮಗಿಲ್ಲಿ ಕೇಳಿದ್ದಾರೆ. ಸರ್, ಈಗ ಏನಾದರೂ ಶಾರ್ಟ್ಕಟ್ಸು? ನೋ ಶಾರ್ಟ್ಕಟ್ಸ್. ಹೇಗಿದ್ದರೆ ಹಾಗೆ ಮಾಡಬೇಕು. ನೋಡಿ, ಕ್ವಶನ್ ಅರ್ಥ ಮಾಡಿಸ್ತೇನೆ. ಇಟ್ ವಿಲ್ ಟೇಕ್ ಮಿನಿಮಮ್ 3-4-5 ಮಿನಿಟ್ಸ್ ಆಗುತ್ತೆ. ಹೇಳ್ಕೊಡ್ಬೇಕಾದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಅರ್ಥ ಮಾಡ್ಕೊಂಡು ಬರ್ದಾಕೋದಕ್ಕೆ ಅಷ್ಟು ಟೈಮ್ ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. 5 ಮಾರ್ಕ್ಸ್ ಕ್ವಶನ್, ದರ್ ಇಸ್ ನೋ ಶಾರ್ಟ್ಕಟ್. ನೋಡಿ, ಕ್ವಶನಲ್ಲಿ ಏನು ಕೊಟ್ಟವರು ಅಷ್ಟು ಅಲ್ಲಿ ಬರೆದಿದ್ದೀನಿ. ಮಿಕ್ಕಿದ್ದು ಏನು ಮಾಡಬೇಕು ಕೆಳಗಡೆ ಬರೀತೀನಿ. ಫಸ್ಟಿಂದ ಕೇಳಿಸ್ಕೋಬೇಕು, ಸ್ವಲ್ಪ ಲೆಂತ್ ಇದೆ. ಒಂದು ಈಕ್ವಿಲೇಟರ್ ಟ್ರಯಾಂಗಲ್ ಕೊಡ್ತಾನೆ, ಅದರಲ್ಲಿ ಒಂದು ವರ್ಟೆಕ್ಸ್ ಕಂಡಿಬೇಕಂತೆ. ಆಗ್ಬೋದಾ? ಆ ವರ್ಟೆಕ್ಸನ್ನು ನಾನು ಏನಂತ ತೆಗೆದುಕೊಂಡಿದ್ದೀನಿ ಎಲ್ಲರಿಗೂ ಗೊತ್ತಾಯ್ತಾ? X, Y ಅಂತ ತೆಗೆದುಕೊಂಡಿದ್ದೀನಿ. ಆಮೇಲೆ ಏನು ಮಾಡ್ತಾನೆ, ಒಂದು ಸೈಡ್ ಕೊಡ್ತಾನೆ. ಒಟ್ಟು ಎಷ್ಟು ಸೈಡ್ಸ್ ಇರುತ್ತೆ ಟ್ರಯಾಂಗಲ್ಗೆ? 3 ಸೈಡ್ಸ್ ಇರುತ್ತೆ. ಒಂದು ಸೈಡ್ ಅನ್ನೋದು ಲೈನ್ ಅಲ್ವಾ? ಅದಕ್ಕೆ ಆ ಲೈನು ಈಕ್ವೇಷನ್ ರೂಪದಲ್ಲಿ ಕೊಡ್ತಾನೆ.
ಮತ್ತು ಸೆಂಟ್ರಾಯ್ಡ್ ಆರಿಜಿನ್ ಹತ್ರ ಇರುತ್ತೆ ಅಂತ ಅವನೇ ಕೊಡ್ತಾನೆ ನೋಡಿ. ಸೆಂಟ್ರಾಯ್ಡ್ ಬಗ್ಗೆ ಸ್ವಲ್ಪ ಹೇಳ್ಕೊಡ್ಬೇಕು ನೋಡಿ. ಇದು ಯಾವತ್ತೇ ಆಗಲಿ ಮೀಡಿಯನ್ ಮೇಲೆ ಬರುತ್ತೆ. ಇಟ್ ಈಸ್ ಜಾಯ್ನಿಂಗ್ ಆಫ್ ವರ್ಟೆಕ್ಸ್ ಟು ಅಪೋಸಿಟ್ ಸೈಡ್ ಅಂತ ಅಲ್ವಾ. ಅಪೋಸಿಟ್ ಸೈಡ್ ಅಂದರೆ ಅದನ್ನು ಮೀಡಿಯನ್ ಅಂತ ಕರಿತೀವಿ. ಮಿಡ್ ಪಾಯಿಂಟ್ ಆಗಿದ್ರೆ ಮೀಡಿಯನ್ನು, ಆಲ್ಟಿಟ್ಯೂಡ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಹೈಟ್ ಅಂತ ಕರಿತೀವಿ ಅಲ್ವಾ. ಏನೇ ಆಗಲಿ ಜಿ ಈ ವರ್ಟೆಕ್ಸ್ ಇಂದ ಈ ಸೈಡ್ಗೆ 2:1 ರೇಷಿಯೋ ಅಲ್ಲಿ ಡಿವೈಡ್ ಮಾಡ್ತದೆ. 2:1 ರೇಷಿಯೋ ಡಿವೈಡ್ ಮಾಡ್ತದೆ. ಈಗ ಅವನೇನು ಹೇಳ್ತಾನೆ, ಅವನು ಇಲ್ಲಿ ಈ ಪಾಯಿಂಟ್ ಮೇಲೆ ಒಂದು ಎ ಬಿ ಸಿ ಬಿ ಎ ಈಕ್ವಲೇಟರ್ ಟ್ರಯಾಂಗಲ್ ಅಂತ ತೆಗೆದುಕೊಂಡ್ಬಿಟ್ಟೆ. ABCB ಈಕ್ವಲೇಟರ್ ಟ್ರಯಾಂಗಲ್ ಅಂತ ತೆಗೆದುಕೊಂಡ್ಬಿಟ್ಟೆ. ಈಗ ನಾನು ಏನು ಮಾಡ್ತೀನಿ, ಈ ವರ್ಟೆಕ್ಸ್ ಬೇಕು ನನಗೆ ಎ ಅಂದರೆ ಈ ಪ್ರಾಬ್ಲಮಲ್ಲಿ ಕೊನೆಯವರೆಗೂ ಟಾರ್ಗೆಟ್ ಮಾಡ್ಕೊ. ಇಲ್ಲಿ ಸರ್ರು ಎಕ್ಸ್ ವೈ ಕಂಡಿಡ್ಬಿಟ್ರೆ ಮುಗ್ದೋಯ್ತು ಅಂತ ಲೆಕ್ಕಾಚಾರ ಅಲ್ವಾ. ಏನು ಕಂಡಿಡ್ಬಿಟ್ರೆ X, Y ಕಂಡಿಡ್ಬಿಟ್ರೆ ಮುಗ್ದೋಯ್ತು ಅಂತ ಲೆಕ್ಕಾಚಾರ. ಹಾಗಾದರೆ ನಾನೀಗ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಇಲ್ಲಿ ಡಿ ಅನ್ನೋದು ಡಮ್ಮಿ ಪಾಯಿಂಟ್ ಅಂತ ತೆಗೆದುಕೊಳ್ತೇನೆ. ಎಂಥ ಡಮ್ಮಿ ಪಾಯಿಂಟ್ ಸರ್? ಸ್ಮಾಲ್ a, ಸ್ಮಾಲ್ b ಅಂತ ತೆಗೆದುಕೊಳ್ತೇನೆ. ಡಸ್ ಇಟ್ ಎ ಪಾಯಿಂಟ್ ಆನ್ ದ ಲೈನ್? ಎಸ್, ಇದರ ಮೇಲೆ ಪಾಯಿಂಟ್. ದೇರ್ಫೋರ್ a, b is a point on the line x plus y minus 2 is equal to 0. ಯಾರು ತಗೊಂಡಿದ್ದು? ನಾವೇ. ಯಾತಕ್ಕೆ ತಗೋಬೇಕು ಸರ್? ಇದನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಆಪೋಸಿಟ್ ಪಾಯಿಂಟ್ ಡಮ್ಮಿ ಪಾಯಿಂಟ್ ಬೇಕು. ಅಲ್ಲಿ ಎ ಬಿ ಕೊಡ್ಲಿಲ್ವ ಸರ್? ಬೇಕಿಲ್ಲ, ಎ ಬಿ ಕಂಡಿಡಿಯೋಣ. ಹಾಗೆ ಇರಲಿ. ಯಾವಾಗ ಈ ಎ, ಬಿ ಅನ್ನೋದ್ರ ಮೇಲೆ ಪಾಯಿಂಟ್ ಆಗುತ್ತೋ ಇಲ್ಲಿರೋ ಎಕ್ಸ್ ಕೋಆರ್ಡಿನೇಟ್ ಇಲ್ಲಿಗೆ ಆಗ್ಬೇಕು, ಇಲ್ಲಿರೋ ವೈ ಕೋಆರ್ಡಿನೇಟ್ ಇಲ್ಲಿಗೆ ಆಗ್ಬೇಕು. ಅಂದರೆ ಎ ಪ್ಲಸ್ ಬಿ ಮೈನಸ್ 2 is equal to 0. ಇದೊಂದು ಈಕ್ವೇಶನ್ ಬಂತು. ಇವೆಲ್ಲ ಏನಕ್ಕೆ ಸರ್? ಸ್ಟೆಪ್ಸ್. ಯಾವ ಸ್ಟೆಪ್ಸ್ ಸರ್? ಟು ಫೈಂಡ್ ದ ವರ್ಟೆಕ್ಸ್ X, Y. ಇನ್ನೊಂದ್ಸಲಿ ಕ್ವಶನ್ ಅರ್ಥ ಮಾಡಿಸ್ತೀನಿ. ಇಲ್ಲಿ ಒಂದು ಈಕ್ವಲೇಟರ್ ಟ್ರಯಾಂಗಲ್ ಕೊಡ್ತಾನೆ, ಒಂದು ವರ್ಟೆಕ್ಸ್ ಕಂಡುಹಿಡಿಯಬೇಕಂತ, ಒಂದು ಸೈಡ್ ಕೊಡ್ತಾನೆ, ಬಿ ಸಿ ಸೈಡ್ ಕೊಡ್ತಾನೆ x + y - 2 ಅಂತ. ಆಮೇಲೆ ಸೆಂಟರ್ಡ್ ಆಫ್ ಟ್ರಯಾಂಗಲ್ 0 ಹತ್ರ ಇದೆ, 0,0 ಹತ್ರ ಇದೆ ಅಂತ ಹೇಳ್ತಾನೆ. ಅದಕ್ಕೆ 2:1 ರೇಷಿಯೋಲಿ ಕಟ್ ಮಾಡುತ್ತೆ ಸೆಂಟರ್ಡ್ ಆಫ್ ಟ್ರಯಾಂಗಲ್ ಅಂತ ಎಲ್ಲರಿಗೂ ಗೊತ್ತು. ಅದೇನು ಡೇಟಲ್ಲಿ ಕೊಡಬೇಕಂತ ಏನಿಲ್ಲ. ಆಗ್ಬೋದಾ? ನೋಡಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಜಿ ಯಾವುದ್ರ ಮಧ್ಯದಲ್ಲಿದೆ? ಎ ಅನ್ನೋ ಪಾಯಿಂಟ್ ಮಧ್ಯದಲ್ಲಿ, ಮತ್ತೆ ಡಿ ಅನ್ನೋ ಪಾಯಿಂಟ್ ಮಧ್ಯದಲ್ಲಿ. ಯಾವ ರೇಷಿಯೋ ಅಲ್ಲಿದೆ? 2:1 ರೇಷಿಯೋ ಅಲ್ಲಿದೆ. ಈ ರೇಷಿಯೋ ನೋಡಿದ ತಕ್ಷಣ ಸೆಕ್ಷನ್ ಫಾರ್ಮುಲಾ ಆಗಬೇಕು. ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಸೆಕ್ಷನ್ ಫಾರ್ಮುಲಾ ಅಲ್ವಾ? ಎಂಥ ಸೆಕ್ಷನ್ ಫಾರ್ಮುಲಾ ನೋಡಿ. ಜಿ ಅನ್ನೋದು ನಾವು ಕೋಆರ್ಡಿನೇಟ್ಸು ಜಿ ಅನ್ನೋದು ಕಂಡಿಡ್ತಾ ಇದ್ವಿ. ಸರ್ ಯಾಕೆ ಕಂಡಿಡ್ಕೊಳ್ತಾರೆ ಸರ್? 0,0 ಕೊಟ್ಟಿದ್ರೆ ಆ ಕಂಡಿಡ್ಕೊಳ್ಳೋಂಥ ಆರ್ಡರ್ ಪೇರು 0,0ಗೆ ಈಕ್ವೇಟ್ ಮಾಡಬೇಕು. ದಟ್ ಈಸ್ ದ ಐಡಿಯಾ. ಸಿ, ಬಹಳ ಚೆನ್ನಾಗಿದೆ ನೋಡಿ. ಇಲ್ಲಿ 2:1 ರೇಷಿಯೋ ಇಲ್ಲಿ ತರ್ತೀನಿ ನಾನು. 2:1 ರೇಷಿಯೋ. ಒಂದು ಕಡೆ ಪಾಯಿಂಟ್ ತೆಗೆದುಕೊಂಡ್ರೆ ಇನ್ನೊಂದು ಹತ್ರ ರೇಷಿಯೋ, ಇನ್ನು ಆಪೋಸಿಟ್ ಸೈಡ್ ರೇಷಿಯೋ ತಗೋಬೇಕಂದ್ರೆ 1 × x ಪ್ಲಸ್ ಒಂದು ನಿಮಿಷ. ಈ ಕಡೆ ರೇಷಿಯೋ ತಗೊಂಡ್ರೆ ಆ ಕಡೆ ಪಾಯಿಂಟ್ ತೆಗೆದುಕೋಬೇಕು. 2 × a. ಅರ್ಥ ಆಗ್ತಿದೆಯಾ? ಡಿವೈಡೆಡ್ ಬೈ 2 + 1. ಇದೇನಿದು? ಸೆಕ್ಷನ್ ಫಾರ್ಮುಲಾ. ಹೌ ಟು ಸೆಕ್ಷನ್ ಫಾರ್ಮುಲಾ ಸರ್? ಸೆಕ್ಷನ್ ಫಾರ್ಮುಲಾ ಅಪ್ಲೈ ಮಾಡೋದು ಇನ್ನೊಂದ್ಸರಿ ಹೇಳ್ಕೊಡಿ ಸರ್. ಈ ಕಡೆ ಪಾಯಿಂಟ್ ತೆಗೆದುಕೊಂಡ್ರೆ ಈ ಕಡೆ ರೇಷಿಯೋ ತೆಗೆದುಕೋಬೇಕು. ಅದೇ ಮಾಡಿದ್ದೀನಿ ನಾನಿಲ್ಲ. ಪಾಯಿಂಟ್ x ತಗೊಂಡ್ರೆ ರೇಷಿಯೋ 1 ತಗೊಂಡೆ. ಮತ್ತೆ ಈ ಕಡೆ ಪಾಯಿಂಟ್ ತೆಗೆದುಕೊಂಡ್ರೆ ಈ ಕಡೆ ರೇಷಿಯೋ ತಗೋಬೇಕು. ಅದನ್ನೇ ಮಾಡಿದ್ದೀನಿ. ನೆಕ್ಸ್ಟ್ ಹಾಗೇನೆ ಈ ಕಡೆ 1 × y ನೋಡಿ. ಪಾಯಿಂಟ್ ಈ ಕಡೆ ತೆಗೆದುಕೊಂಡ್ರೆ ರೇಷಿಯೋ ಈ ಕಡೆ ತಗೋಬೇಕು. ಪಾಯಿಂಟ್ ಈ ಕಡೆ ತೆಗೆದುಕೊಂಡ್ರೆ ರೇಷಿಯೋ ಈ ಕಡೆ ತೆಗೆದುಕೋಬೇಕು. ದಟ್ ಈಸ್ 2 + 1. ಇದು z,0 ತೆಗೆದುಕೋಬೇಕಂತೆ. ಅದಕ್ಕೆ ನಮಗೆ 2a + x / 3 ಸೆಕ್ಷನ್ ಫಾರ್ಮುಲಾ. ಮತ್ತೆ ಇಲ್ಲಿ 2b + y / 3. ಅದಕ್ಕೆ ಹೇಳಿದೆ ಸ್ವಲ್ಪ 5 ಮಾರ್ಕ್ಸ್ ಪ್ರಾಬ್ಲಮ್ ಎತ್ಕೊಂಡು ಒಂದು ಗೂಬ್ ಮುಂಡೆ ಮಗ ಆಬ್ಜೆಕ್ಟ್ ಮಾಡಿಕ್ಕಿದ್ದಾನೆ ಅಂತ ಅವಾಗಲೇ ಬೈದೆ ಅಲ್ವಾ. ಏನು ಹಾಕಿದೆ? ಸೆಕ್ಷನ್ ಫಾರ್ಮುಲಾ ಹಾಕಿದೆ. ಯಾವುದಕ್ಕೆ ಹಾಕಿದೆ? ಜಿಗೆ ಹಾಕಿದೆ. ಜಿ ಎಲ್ಲಿತ್ತು? ಇನ್ ಬಿಟ್ವೀನ್ ಎ ಡಿ ಅಂದಿತ್ತು. ಎ ಒಂದು ಹತ್ರ, ಡಿ ಒಂದು ಹತ್ರ, ಮಧ್ಯದಲ್ಲಿ ಜಿ. ಯಾವ ರೇಷಿಯೋಲ್ಲಿ? 2:1 ನಲ್ಲಿ. ಅದಕ್ಕೆ ಸೆಕ್ಷನ್ ಫಾರ್ಮುಲಾ ಹೆಂಗೆ ಹಾಕಿದೆ? ಒಂದು ಕಡೆ ಪಾಯಿಂಟ್, ಒಂದು ಕಡೆ ರೇಷಿಯೋ, ಈ ಕಡೆ ಪಾಯಿಂಟ್, ಈ ಕಡೆ ರೇಷಿಯೋ. ಈಗ ಇದನ್ನು 0ಗೆ ಈಕ್ವೇಟ್ ಮಾಡ್ಕೋಬೇಕು. ಅಂದರೆ 2a + x = 0. ಸರ್ 3ಗೆ ಏನೋ ಮೋಸ ಮಾಡಿದ್ರಾ? ಏನೂ ಮಾಡಲಿಲ್ಲ. 3ಗೆ ಮೋಸ ನಾನು 0ಗೆ ಈಕ್ವೇಟ್ ಮಾಡಿದ್ರೆ 0 ಆಗೋಯ್ತಪ್ಪ. ಅಲ್ಲಿಗೆ 2a = -x. ಇಲ್ಲಷ್ಟೇ 2b + y = 0. 2b = y ಅಲ್ವಾ? 2b = -y ಆಯಿತು. -y. ಅಲ್ಲಿಗೆ ನೋಡಿ 2a = -x, 2b -y ಆಯಿತು. ಅಲ್ಲಿಗೆ x = y ಅಥವಾ a = b ಬರೋ ಸಾಧ್ಯತೆಗಳಿದೆ. ಅರ್ಥ ಆಯ್ತಾ ಸರ್? ಇನ್ನೂ ಇದೆಯಾ ಸರ್? ಹೌದು. ಏನು ಮಾಡಿದ್ರು ಸರ್? ಇವಾಗ ಡಮ್ಮಿ ಪಾಯಿಂಟ್ ಒಂದು ತೆಗೆದುಕೊಂಡು ಅದಕ್ಕೆ ಮತ್ತೆ ಹೇಗೆ ಸೆಕ್ಷನ್ ಫಾರ್ಮುಲಾ ಹಾಕಿ
2a ಇನ್ ಟರ್ಮ್ಸ್ ಆಫ್ ಎಕ್ಸ್ 2b ಇನ್ ಟರ್ಮ್ಸ್ ಆಫ್ ವೈ ಕಂಡುಹಿಡ್ಕೊಂಡಿದ್ದೀನಿ ಸರ್. ಹಾಗಾದ್ರೆ ನಾವು ಇನ್ನೂ ಏನು ಕಂಡುಹಿಡಬೇಕು ಸರ್? ಎಕ್ಸು ವೈ ಕಂಡುಹಿಡಬೇಕು ಸರ್. ಏನು ಬಂದ್ಬಿಟ್ರೆ ಎಕ್ಸು ವೈ ಬಂದ್ಬಿಡುತ್ತೆ ಸರ್. ಆರಾಮ್ಸೆ ಎ ಬಿ ವ್ಯಾಲ್ಯೂಸ್ ಬಂದ್ಬಿಟ್ರೆ ಎಕ್ಸು ವೈ ಬೇಡ ಬೇಡ ಅಂದ್ರೂ ಕೂಡ ಬರ್ತದೆ. ಅಲ್ಲಿಗೆ ಇದನ್ನು ಒರೆಸ್ತೀನಿ ನಾನು. ಸ್ಕ್ರೀನ್ಶಾಟ್ ಆಮೇಲೆ ತೆಗೆದು ಅಲ್ಲ, ಇದು ರೆಕಾರ್ಡಿಂಗ್ ಕ್ಲಾಸ್ ಬ್ಯಾಕ್ ಹೋದರೆ ಮತ್ತೆ ಸ್ಕ್ರೀನ್ಶಾಟ್ ತಗೋಬೋದು. ಇವಾಗ ನೀವು ಸ್ಕ್ರೀನ್ಶಾಟ್ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಸ್ವಲ್ಪ ಈ ವ್ಯಾಲ್ಯೂಸ್ ನಂಗೆ ಇಟ್ಕೊಂಡು ಈ ಈಕ್ವೇಷನ್ ಹಂಗೆ ಇಟ್ಕೊಂಡು ಒರೆಸ್ತೀನಿ. ನೋಡಿ ಈ ಈಕ್ವೇಷನ್ ಹೆಂಗೆ ಅಂತ ಹೇಳ್ತೀನಿ. ಈ ಡಮ್ಮಿ ಪಾಯಿಂಟ್ ಲೈನ್ ಮೇಲೆ ಇದೆಯಾ? ಹೌದು ಸರ್. ಅದಕ್ಕೆ ಇಲ್ಲಿರ್ತಕ್ಕಂಥ ಪಾಯಿಂಟ್ಸು ಎಕ್ಸ್ ವೈ ಮೇಲೆ ಹಾಕಿದ್ದು. ಎಕ್ಸ್ ವೈ ಮೇಲೆ ಹಾಕಿದ್ದಕ್ಕೆ ಎಕ್ಸ್ ಬಿಕಮ್ಸ್ ಎ, ವೈ ಬಿಕಮ್ಸ್ ಬಿ. ಆ ಈಕ್ವೇಷನ್ ಮತ್ತೆ ನಮಗೆ ಬೇಕಾಗುತ್ತೆ. ನೆಕ್ಸ್ಟ್ ಜಿಗೆ ಸೆಕ್ಷನ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ, ಸೆಕ್ಷನ್ ಫಾರ್ಮುಲಾ ಹೆಂಗೆ ಅಪ್ಲೈ ಮಾಡೋದು? ಒಂದು ಕಡೆ ಪಾಯಿಂಟ್, ಇನ್ನೊಂದು ಕಡೆ ರೇಷೋ. ಈ ಕಡೆ ಪಾಯಿಂಟ್, ಈ ಕಡೆ ರೇಷೋ. ನೋಡಿ ಕರೆಕ್ಟಾಗಿ ಹಾಕಿದೆ ನೋಡಿ ಸೆಕ್ಷನ್ ಫಾರ್ಮುಲಾ. ಸೊ ಈ ವ್ಯಾಲ್ಯೂಸ್ ಬಂತು. ಇನ್ನೂ ಅರ್ಧ ಇದೆ, ಅದನ್ನು ನೋಡೋಣ. ನೋಡಿ ಈಗ ಮೂರನೇ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ನನಗೆ ಗೊತ್ತಾ? ಸ್ಲೋಪ್ ಆಫ್ ಬಿ ಸಿ ಫೈಂಡ್ ಔಟ್ ಮಾಡ್ತೀನಿ. ಎಷ್ಟದು? ಮೈನಸ್ ಎ ಬೈ ಬಿ ದಟ್ ಈಸ್ ಈಕ್ವಲ್ ಟು ಮೈನಸ್ 1/1 ದಟ್ ಈಸ್ ಈಕ್ವಲ್ ಟು -1. ಸ್ಲೋಪ್ ಆಫ್ ಬಿ ಸಿ. ನೆಕ್ಸ್ಟು ಸ್ಲೋಪ್ ಆಫ್ ಎ ಡಿ ಫೈಂಡ್ ಔಟ್ ಮಾಡ್ತೀನಿ. ಎ ಡಿ, ಎ ಅಂದರೆ ಎಕ್ಸ್ ಕಾಮ ವೈ, ಡಿ ಅಂದರೆ ಎ ಕಾಮ ಬಿ. ಸ್ಲೋಪ್ ಫೈಂಡ್ ಔಟ್ ಮಾಡೋದು 2 ಪಾಯಿಂಟ್ಸ್ ಫಾರ್ಮ್ ನೆನಪಿದೆಯಾ? 100% ಇದೆ ಸರ್. ಎ ಮೈನಸ್ y2 minus y1 by x2 minus x1, a minus x divided by b minus y that is equal to m2 ಅಲ್ವಾ? ಈಗ ನೋಡಿ ಬಿ ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಡಿ ಆಗಿದ್ದಕ್ಕೆ ಇಲ್ಲಿ m1 ಇಂಟು m2 ಇಸ್ ಈಕ್ವಲ್ ಟು -1 ಆಗ್ಬೇಕು. ಅಂದರೆ a ಮೈನಸ್ ಎಕ್ಸ್ ಡಿವೈಡೆಡ್ ಬೈ b ಮೈನಸ್ ವೈ m2 ಇಂಟು -1 ಇಸ್ ಈಕ್ವಲ್ ಟು -1. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಆಮೇಲೆ ಕರೆಕ್ಟ್. ಅಲ್ಲಿ ಇಲ್ಲಿ ಏನಾಗುತ್ತೆ? a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಬಿ ಮೈನಸ್ ವೈ ಆಗುತ್ತೆ ಅಲ್ವಾ? a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಬಿ ಮೈನಸ್ ವೈ ಹಾಕಿದಾಗ ನೋಡಿ ಇಲ್ಲಿ ಮೈನಸ್ ವೈ ಪ್ಲಸ್ 2b ಹಾಕೋ, ಬಿ ಮೈನಸ್ 2b ಮೈನಸ್ ಬಿ ಆಗುತ್ತೆ. ಇಲ್ಲಿ ಮೈನಸ್ ಎಕ್ಸ್ ಪ್ಲೇಸ್ ಅಲ್ಲಿ ಮೈನಸ್ ಎಕ್ಸ್ ಪ್ಲಸ್ 2a ಹಾಕೋ, 2 ಮೈನಸ್ ಅಲ್ಲಿಗೆ a ಇಸ್ ಈಕ್ವಲ್ ಟು ಬಿ ಬಂದ್ಬಿಡ್ತು. ನಮಗೆ ಅರ್ಥ a ಇಸ್ ಈಕ್ವಲ್ ಟು ಬಿ ಬಂದ್ಬಿಡ್ತು ಅಂದ್ರೆ 100% ಎಕ್ಸ್ ಇಸ್ ಈಕ್ವಲ್ ಟು ವೈ ಆಗೋಯ್ತು. ಎಕ್ಸ್ ಇಸ್ ಈಕ್ವಲ್ ಟು ವೈ ಆಗೋಯ್ತು. ಆಮೇಲೆ ಕರೆಕ್ಟ್? ಎಸ್. ಯಾವಾಗ a ಇಸ್ ಈಕ್ವಲ್ ಟು ಬಿ ಆಗೋಯ್ತು ಆವಾಗ ಈ ಈಕ್ವೇಷನ್ ಹಾಕ್ಬಿಡೋಣ. ಈಕ್ವೇಷನ್ ನಂಬರ್ 1 ಬಿಕಮ್ಸ್ a ಪ್ಲಸ್ ಬಿ ಮೈನಸ್ 2 ಇಸ್ ಈಕ್ವಲ್ ಟು 0. ಯಾವಾಗ a ಇಸ್ ಈಕ್ವಲ್ ಟು ಬಿ ಆಗೋಯ್ತು ಇದು 2a ಇಸ್ ಮೈನಸ್ 2 ಇಸ್ ಈಕ್ವಲ್ ಟು 0. ಯಾವಾಗ a ಇಸ್ ಈಕ್ವಲ್ ಟು ಬಿ ಆಯಿತು ಆಗ a ಪ್ಲಸ್ ಎ ಬರ್ಕೋಬೋದು 2a. ಅಲ್ಲಿಗೆ 2a ಇಸ್ ಈಕ್ವಲ್ ಟು 2, a ಇಸ್ ಈಕ್ವಲ್ ಟು ನಮಗೆ 1 ಬಂತು. ಆಮೇಲೆ ಕರೆಕ್ಟ್? a ಇಸ್ ಈಕ್ವಲ್ ಟು 1 ಬರ್ತಾ ಇದೆ. ಎಸ್. ಯಾವಾಗ a ಇಸ್ ಈಕ್ವಲ್ ಟು 1 ಬರುತ್ತೋ ನಮಗೆ b ಇಸ್ ಈಕ್ವಲ್ ಟು ಕೂಡ 1. ಬಟ್ ಇವೆಲ್ಲ ನಾವು ಫೈಂಡ್ ಔಟ್ ಮಾಡೋದು ಎಕ್ಸ್ ವೈ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದು. ಅಲ್ಲಿಗೆ ನೋಡಿ ಎ ಬಿ ಇಸ್ ಈಕ್ವಲ್ ಟು 1 ಹಾಕಿದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು -2, ವೈ ಇಸ್ ಈಕ್ವಲ್ಸ್ ಟು -2. ಸೊ ನಮಗೆ ವರ್ಟೆಕ್ಸ್ ಬಂದ್ಬಿಡ್ತು. ತುಂಬಾ ವರೆಸ್ಟ್ ಪ್ರಾಬ್ಲಮ್ ಇದು. ತುಂಬ ಟೈಮ್ ತೊಗೊಳುತ್ತೆ, ಅರ್ಥ ಆಗಿರಲ್ಲ. ಬೇಕಾದ್ರೆ ನೆಕ್ಸ್ಟ್ ಲೈವ್ ಕ್ಲಾಸಲ್ಲಿ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಇದು 100% 33 ಮಿನಿಟ್ಸು 11 ಸೆಕೆಂಡ್ಸ್ಗೆ ಈ ವಿಡಿಯೋ ಕಟ್ ಆಗೋದ್ರಿಂದ ನಮಗೆ ಬರೀ 5 ಪ್ರಾಬ್ಲಮ್ಸ್ ಮಾತ್ರ ಕರೆಕ್ಟ್ ಟೈಮಲ್ಲಿ ಮುಗಿಸಿದ್ವಿ. ಇದು ಸ್ವಲ್ಪ ಏನಾದ್ರು ಫಾಸ್ಟ್ ಅನ್ಸಿದ್ರೆ ಇನ್ನೊಂದ್ಸರಿ ಲೈವ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಡೋಂಟ್ ವರಿ. ಕಾಪಿ ದ ಆನ್ಸರ್ ಅಥವಾ ಲೀವ್